ಫ್ರೀ ಪ್ರಾಡಕ್ಟ್ ಅನ್ನು 37 ಪ್ರಾಡಕ್ಟ್ ಅಲ್ಲಿ ಫ್ರೀ ಪ್ರಾಡಕ್ಟ್ ಅನ್ನು ಪಡಿತಕ್ಕಂಥದ್ದು. ಅದು ಯಾವ ತರ ನಡೀತಾ ಇದೆ, ಹೋಮ್ ಮೀಟಿಂಗ್ಗಳು, ಸ್ಪಾನ್ಸರಿಂಗು, ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗಿರ್ಬೋದು, ಹೊಸ ವರ್ಷದಲ್ಲಿ ನೀವೇನೋ ಒಂದು ರೆಸೊಲ್ಯೂಷನ್ ಅಂತ ಅನ್ಕೊಂಡ್ರಿ ಅದು ಯಾವ ತರ ನಡೀತಾ ಇದೆ, ಯಾವ ತರ ಸೇವೆ ಮಾಡ್ತಿದ್ದೀರಾ, ಯಾವ ತರ ಕಂಟ್ರಿಬ್ಯೂಷನ್ ಮಾಡ್ತಿದ್ದೀರಾ. ಆ್ಯಂಡ್ ಲಾಸ್ಟು ಒಂದು ESBI ಕ್ವಾಡ್ರೆಂಟು ನಿಮಗೆ ಬಿಗ್ ಪಿಕ್ಚರ್ ಅರ್ಥ ಆಗಿದೆ. ESBI ಜೊತೆಗೆ ಫ್ರಾಂಚೈಸಿಂಗ್ ಬಗ್ಗೆ ಅರ್ಥ ಆಗಿದೆ, ಎ ಮೆಂಟಾಲಿಟಿ ಬಿ ಮೆಂಟಾಲಿಟಿ ಅರ್ಥ ಆಗಿದೆ. ಪ್ರಾಡಕ್ಟ್ ಟ್ರೈನಿಂಗ್ ಗೋವಿಂದರಾಜ್ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರಿಂದ ಏನು ರಿಯಲೈಸ್ ಆಯಿತು, ಯಾವ ಥರ ನಿಮ್ಮ ಬಿಲ್ಲಿಂಗ್ ಸ್ಟಾರ್ಟ್ ಮಾಡಿದ್ರಿ, ಯೂಸ್ ಮಾಡೋದು ಯಾವ ಥರ ಮಲ್ಟಿಪ್ಲೈ ಆಗ್ತಿದೆ, ಅದನ್ನು ಶೇರ್ ಮಾಡಲಿಕ್ಕೆ ನಾನು ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಎಸ್ ಸ್ನೇಹಿತರೆ, ಸೊ ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ಕೆಲವರಿಗೆ ಮಾತ್ರ ಅವಕಾಶ. ನೀವೇನು ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನುಭವ ಹಂಚ್ಕೋತೀರಾ, ಅದು ತುಂಬ ಜನಗಳಿಗೆ ಅದು ಒಂದು ಕಲಿಕೆ ಆಗುತ್ತೆ, ಕಂಟ್ರಿಬ್ಯೂಷನ್ ಆಗುತ್ತೆ. ನಾವು ಯಾವತ್ತು ಹೇಳ್ತಾ ಇರ್ತೀವಿ ಶೇರಿಂಗ್ ಈಸ್ ಕೇರಿಂಗ್ ಅಂತೇಳಿ. ಅದಕ್ಕೋಸ್ಕರ ನಿಮ್ಮನ್ನು ಕೆಲವು ನಿಮಿಷ ಮಾತ್ರ, ಇನ್ನು ಕೇವಲ 7 ನಿಮಿಷ ಮಾತ್ರ ಬಾಕಿ ಇರೋದ್ರಿಂದ ಸೊ ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ನಿಮ್ಮನ್ನು ನಾನು ಇನ್ವೈಟ್ ಮಾಡೋಕ್ಕೆ ನಾನು ಉತ್ಸುಕನಾಗಿದ್ದೀನಿ. ಸೊ ನೀವು ಆ್ಯಕ್ಷನ್ ಮಾಡೋದನ್ನು ಶೇರ್ ಮಾಡ್ತೀರಾ, ಅದು ಡೆಫಿನೆಟ್ಲಿ ಬೇರೆಯವರಿಗೆ ಅದು ಸ್ಫೂರ್ತಿ ಆಗುತ್ತೆ. ನಾವು ಯಾರಿಗೂ ನಾವು ಸಂಪಾದನೆ ಮಾಡಿದ್ದನ್ನು, ದುಡ್ಡನ್ನು, ಟೈಟ್ಲನ್ನು, ನಮ್ಮ ಕಾರನ್ನು, ಮನೆನ ಯಾರಿಗೂ ಕೊಡೋದಿಲ್ಲ. ಆದರೆ ನಾವೇನು ಒಳ್ಳೆಯದನ್ನು ಮಾಡಿರ್ತೀವಿ, ನಮ್ಮ ಹತ್ರ ಒಂದು ಸಕ್ಸಸ್ ಸೀಕ್ರೆಟ್ ಅಂತ ಬಂದಿರ್ತದೆ, ಅನುಭವ ಆಗಿರ್ತದೆ, ಒಂದಿಷ್ಟು ಕಲ್ತಿರ್ತೀವಿ, ಅದನ್ನು ನಾವು ಬೇರೆಯವರಿಗೆ ಶೇರ್ ಮಾಡಿಕೊಂಡಾಗ ಅವರು ನಿಮ್ಮನ್ನು ಯಾವತ್ತೂ ಕೂಡ ನಿಮ್ಮನ್ನು ಗುರುಗಳಾಗಿ ಸ್ವೀಕರಿಸಿರ್ತಾರೆ. ಆ ಕಲಿಕೆ ಅವರ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ಅದು ಕಾರಣ ಆಗಿರ್ತದೆ. ಅದಕ್ಕೋಸ್ಕರ ಸೊ ನೀವು ಶೇರ್ ಮಾಡಲಿಕ್ಕೆ ಸಿದ್ಧರಾಗಿ. ಆ್ಯಂಡ್ ಎಸ್, ಯಾರು ಶೇರ್ ಮಾಡ್ತೀರಾ, ಇನ್ಕ್ಲೂಡಿಂಗ್ ಲೀಡರ್ಸ್ ಆಗಿರ್ಬೋದು, ಅಥವಾ ಅಡ್ವೈಸರ್ಸ್ ಆಗಲಿ, ಕನ್ಸಲ್ಟೆಂಟ್ ಆಗಲಿ, ಕೋರ್ ಆಗಲಿ, ಎಲ್ರಿಗೂ ನಾವು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ತುಂಬ ಜನ ಹ್ಯಾಂಡ್ ರೈಸ್ ಮಾಡ್ತೀರಾ, ಬಟ್ ಆವಾಗ ಎಲ್ಲರನ್ನೂ ಕೂಡ ನಾವು ವೆಲ್ಕಮ್ ಮಾಡೋಕ್ಕಾಗಲ್ಲ. ಓಕೆ, ಇನ್ನು 7 ನಿಮಿಷ ಬಾಕಿ ಇರೋದ್ರಿಂದ 2-3 ಜನ, 4 ಜನಕ್ಕೆ ಮಾತ್ರ ಅವಕಾಶ ಸಿಗ್ಬೋದು. ಎಸ್, ಯಾರು ರೆಡಿ ಇದ್ದೀರಾ? ಓಪನಿಂಗ್ ಬ್ಯಾಟ್ಸ್ಮನ್ ಆರ್ ಬ್ಯಾಟ್ಸ್ ವುಮನ್? ಓಕೆ, ತಿಪ್ಪಣ್ಣ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ವೆಲ್ಕಮ್. ನೆಕ್ಸ್ಟ್ ಉಳಿದವರು ಹ್ಯಾಂಡ್ ರೈಸ್ ಮಾಡಿ ಬೇಗ ಬೇಗ. ತಿಪ್ಪಣ್ಣವರೇ ಮಾತಾಡಿ. ಥ್ಯಾಂಕ್ ಯು ಗುರುಜಿ. ಗುಡ್ ಮಾರ್ನಿಂಗ್ ಕಮಲ್, ಆಲ್ ರನ್ ಚಾಂಪಿಯನ್. ಸಂಕ್ರಾಂತಿ ಆರ್ಥಿಕ ಎಲ್ಲ ಶುಭಾಶಯಗಳು. ಹೊಸದಾಗಿ ನ್ಯೂ ಜನಿಗೆ ಆಫರ್ ಕೊಟ್ಟದ್ದು ಮತ್ತು ಚೆನ್ನಾಗಿದೆ ಸರ್. ಮತ್ತು ನಾವು ಈ ಕಲಿಕೆ ಮತ್ತು ಜ್ಞಾನ ಎರಡೂ ಅವಶ್ಯಕತೆ ಇದೆ. ಮತ್ತು ಹಣ ಗಳಿಸ್ಬೇಕಾದಂತ ಒಂದು ನಾಲೆಜ್ ಬೇಕು. ಹೊರಗಡೆ ಸಿಸ್ಟಮ್ ಅಲ್ಲಿ ಈ ತರ ಸಿಸ್ಟಮ್ ಸಿಗೋದಿಲ್ಲ ಅಂತ ಅಂತೀನಿ. ಮತ್ತು ಈ ಅದ್ಭುತವಾದ ಪ್ರಾಡಕ್ಟ್. ಇವತ್ತು ನಾ ದೇವ್ರಕ್ಕೆ ಹೋಗಿದ್ದೆ, ಇಲ್ಲಿ ಹೋದಲ್ಲಿ ಪ್ರಾಡಕ್ಟ್ ಇದ್ರು, ಮತ್ತೆ ಡೀಪ್ ಅಲ್ಲಿ ತಗೊಂಡ್ ಕೇಸಿ ಒಂದ್ 2,000 ಪ್ರಾಡಕ್ಟ್ ಕೊಟ್ಟು ಬಂದೈತೆ ಅದನ್ನ. ಮತ್ತು ಫೀಲ್ಡರ್ಕ್ ಹೋದ್ರೆ ಜಾಸ್ತಿ ಇದು ಸೇಲ್ ಮಾಡ್ಬೋದು. ಮತ್ತು ನಮ್ಮ ಟೀಮ್ ಸಹ ಯಾವುದೇ ಒಂದು ಅಗ್ರಿಕಲ್ಚರ್ ಆಗಿರ್ಬೋದು, ವೆಲ್ನೆಸ್ ಆಗಿರ್ಬೋದು, ಅದ್ಭುತವಾದ ರಿಸಲ್ಟ್ ಬಂದವ. ಥ್ಯಾಂಕ್ ಯು ಸರ್. ಓ ಟು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹುಮ್ಮಸ್ ಹೇಳ್ತಾ ಇದೆ, ನೀವು ಎಷ್ಟೊಂದು ಉತ್ಸುಕರಾಗಿದ್ದೀರಾ. ಆ್ಯಂಡ್ ತುಂಬಾ ಒಂದು ಟ್ರಾನ್ಸ್ಫಾರ್ಮೇಷನ್ ಜರ್ನಿ ನಡೀತಾ ಇದೆ ನಿಮ್ಮದು. ಥ್ಯಾಂಕ್ ಯು. ನೆಕ್ಸ್ಟ್ ಫೀಲ್ಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ಪ್ರಾಡಕ್ಟ್ ರಿಸಲ್ಟ್ ಆಗಿರ್ಬೋದು, ನೀವೇನು ಎಫರ್ಟ್ ಆಗ್ತಿದ್ದೀರಾ, ಸ್ಪಾನ್ಸರಿಂಗ್ ಮಾಡ್ತಿದ್ದೀರಾ, ಅದನ್ನು ಕೂಡ ನೀವು ಶೇರ್ ಮಾಡ್ಬೋದು. ಇನ್ನು ಕೇವಲ 5 ನಿಮಿಷ ಮಾತ್ರ ಬಾಕಿ ಇದೆ. ಗೋವಿಂದರಾಜು ಟೀಮ್ನವರು ಇಲ್ಲಿ ಶೇರ್ ಮಾಡ್ಬೋದು. ಬೇರೆ ಆವಾಗಲೇ ನನ್ನ ಜೊತೆ ಕಾಲಲ್ಲಿದ್ರಿ, ಅಲ್ಲಿ ಶೇರ್ ಮಾಡಿದ್ದು ಬೇರೆ ಗ್ರೂಪ್ ಅದು, ಬಟ್ ಇಲ್ಲೂ ಶೇರ್ ಮಾಡಲಿಕ್ಕೆ ಅವಕಾಶ ಇದೆ ನಿಮಗೆ. ಯಾವ ಟೀಮ್ನವರಾದರೂ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಇಲ್ಲಿ. ಗೋಪಿ ಟೀಮ್ ಆಗಿರ್ಬೋದು, ಗಣೇಶ್ ದೇವಡಿಗ ಟೀಮು, ಸಂತೋಷ್ ಶೆಟ್ಟಿ ಟೀಮ್, ಯಾರ ಟೀಮ್ ಆದರೂ ಆಗಿರ್ಬೋದು. ಎಸ್ ಗೋವಿಂದರಾಜು. ಎಸ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿಜಕ್ಕೂ ಖುಷಿ ಆಗ್ತಿದೆ ಸರ್. ರೆಗ್ಯುಲರ್ ಆಗಿ ನೀವು ಯಾವಾಗ್ಲೂ ಕೂಡ ಎಲ್ಲಾ ಟ್ರೈನಿಂಗ್ ಅಲ್ಲಿ ಮೊದಲು ಹೇಳ್ತಿರೋದೇನಂದ್ರೆ ಫೀಲ್ಡ್ ವರ್ಕ್ ಅಲ್ಲಿ ಸ್ವರ್ಗ ಇದೆ ಅಂತ. ಇದು ಇತ್ತೀಚೆಗೆ ಲಾಸ್ಟ್ 3 months ಇಂದ ಅದು ರಿಯಲ್ ಅನಿಸ್ತಿದೆ ಸರ್. ಎಸ್ ಸರ್. ಯಾಕೆಂದ್ರೆ ಪ್ರತಿ ಟೈಮ್ ಅಲ್ಲಿ ಕೂಡ ಈಗ ಇತ್ತೀಚೆಗೆ ಹೈಯೆಸ್ಟ್ ಹೋಮ್ ಮೀಟಿಂಗ್ ಗಳಾಗ್ತಿದೆ ಸರ್. ಟೀಮ್ ಅಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಬಿಗ್ ಟೀಮ್ ಬರ್ತಾ ಇದೆ. ತುಂಬಾ ಶಾರ್ಟ್ ಟೈಮ್ ಅಲ್ಲೇನೆ ಸಿಸ್ಟಮ್ಯಾಟಿಕ್ ವೇನಲ್ಲಿ ಓನ್ಲಿ ಲಾಯಲ್ಟಿ ಕನ್ಸ್ಯೂಮರ್ಸ್ ಇಂದ, ಜೊತೆಗೆ ಏನು ಹೊಸದಾಗಿ ನ್ಯೂ ಜಾಯಿನ್ ಪ್ರಮೋಷನ್ ಬಂದಿದೆ, ಅದರಿಂದ ಎಷ್ಟು ಮೊಮೆಂಟಮ್ ಬರ್ತಿದೆ ಟೀಮ್ ವರ್ಕ್ ಅಲ್ಲಿ ಅಂತಂದ್ರೆ ಎಫರ್ಟ್ ಕಡಿಮೆ ಆಗ್ತಿದೆ ಸರ್. ನ್ಯೂ ಜಾಯಿನ್ ಬರ್ತಕ್ಕಂಥ ಜಾಸ್ತಿ ಆಗ್ತಿದ್ದಾರೆ, ಹೊಸಬ್ರು ಸಿಕ್ಕಾಬಟ್ಟೆ ಬರ್ತಿದ್ದಾರೆ. ಓಕೆ, ನಿನ್ನೆ ಹೇಳಲೇಬೇಕು, ನಿನ್ನೆ ಮೊನ್ನೆ ಕಂಟಿನ್ಯೂಸ್ ಆಗಿ
ಒಂದೊಂದ್ ದಿನಕ್ಕೆ 4 ಜಾಯ್ನಿಂಗ್ 5 ಜಾಯ್ನಿಂಗ್ ಈ ತರ ಟೀಮ್ ವರ್ಕ್ ಅಲ್ಲಿ ಬರ್ತಿದೆ ಅಂತ ಕೇಳ್ತಿದ್ದಾಗ ತುಂಬಾ ಖುಷಿ ಆಗ್ತಿದೆ ಸರ್. ಅಂಡ್ ಜೊತೆಗೆ ಇವತ್ತು ಮೇನ್ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಟ್ರೈನ್, ಇವತ್ತು ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಎಷ್ಟು ಚೆನ್ನಾಗಿ ಜನಕ್ಕೆ ಅರ್ಥ ಮಾಡಿಸೋದಕ್ಕೆ ಮೋದಿಕೇರ್ ಇವತ್ತು ಶಿಫ್ಟ್ ಲೈಫ್ ಆಗ್ಬೋದು, ಶೇಪ್ ಶಿಫ್ಟ್ ಆಗ್ಬೋದು, ಒಂದು ಟೂಲ್ಸ್ ಕೊಡ್ತಾ ಇದೆ ಅಂತಂದ್ರೆ ಜಸ್ಟ್ ನಾವು ಅದನ್ನ ಸ್ಟಡಿ ಮಾಡಿದ್ರೆ ಸಾಕು ಜನಕ್ಕೆ ಎಷ್ಟು ನೆಸೆಸಿಟಿ ಇದೆ ಅಂಡ್ ನನ್ನ ಜೀವನಕ್ಕೆ ಕೂಡ ನನ್ನ ಆರೋಗ್ಯ ಕೂಡ ಎಷ್ಟು ನೆಸೆಸಿಟಿ ಇದೆ ಅಂತಕ್ಕಂಥದ್ದು ಅಲ್ಲಿ ಗೊತ್ತಾಗ್ತಿದೆ ಸರ್. ಸೊ ಅದರಿಂದ ಇವತ್ತು ಹೈಯೆಸ್ಟ್ ಟಾಪ್ ಗ್ರೇಡ್ ಪೀಪಲ್ಸ್ ಬರ್ತಾ ಇದೆ ಟೀಮ್ ಅಲ್ಲಿ. ನಿನ್ನೆನೂ ಅಷ್ಟೇ ಆ, ಒಂದಲ್ಲ ಎರಡು ಲಾಸ್ಟ್ ಟೈಮ್ ಅದೇ ಗಣೇಶ್ ದೇವಡಿಗೆ ಸರ್ ಹೇಳ್ತಿದ್ರು ಎಷ್ಟ್ ಗಂಟೆಯಿಂದ ಎಷ್ಟ್ ಗಂಟೆವರೆಗೂ ಮಾಡೋದು ಅದನ್ನು ಟೈಮಿಂಗ್ಸ್ ಹೇಳ್ಬಿಡಿ ಅಂತ. ನಿನ್ನೆ ಹತ್ತಿರ 14 ಗಂಟೆಗಳು ವರ್ಕ್ ಆಗಿರೋದು ನಿನ್ನೆ ನಾವು. ನಿನ್ನೆ ಬೆಳಗಿನ ಜಾವ ಇವತ್ತು ಬೆಳಗಿನ ಜಾವ 2 ಗಂಟೆ ತನಕನೂ ಫೀಲ್ಡ್ ವರ್ಕ್ ಅಲ್ಲೇ ಇದೀವಿ ಸರ್. ಯಾಕೆಂದ್ರೆ ಕೌನ್ಸಿಲಿಂಗು 1-to-1 ಜೊತೆಗೆ ಹೋಮ್ ಮೀಟಿಂಗ್ಗಳು ಮತ್ತೆ ಅಡುಬನ್ನೆಲ್ಲ ಮತ್ತೆ ಕಮ್ ಬ್ಯಾಕ್ ಮಾಡಿಸಿರೋದು. ಓಕೆ, ಮೋದಿ ಕೇರ್ ಅಲ್ಲಿ 2021 ಅಲ್ಲಿ ದಿನಕ್ಕೊಬ್ಬ ರೈತ ಅಂತ ದೊಡ್ಡ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು ಅವತ್ತಿನ ಟೈಮ್ ಅಲ್ಲೇನೆ. ಓಕೆ, ಅವಾಗೆಲ್ಲ ಬೈಕ್ ಆಫರ್ ಎಲ್ಲ ಕೊಟ್ಟಾಗ ಜಸ್ಟ್ ರಿಟೇಲಿಂಗ್ ಮುಖಾಂತರನೇ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮೇಂಟೈನ್ ಮಾಡೋದ್ರ ಜೊತೆಗೆ ರೆಗ್ಯುಲರ್ ಹೈಯೆಸ್ಟ್ ಒಂದು ಒಳ್ಳೆ ಇನ್ಕಮ್ ನ ತಗೊಳ್ತಕ್ಕಂಥ ವ್ಯಕ್ತಿ ಕಾರಣಾಂತರಗಳಿಂದ ಮಿಸ್ ಆಗಿದ್ರು. ಮತ್ತೆ ಅವ್ರು ನಿಂತ್ಕೊಂಡು 2 ತಿಂಗಳು ಅವರು ಮತ್ತೆ ಅವ್ರ ಟೀಮಲ್ಲಿ ಇಬ್ರು ಕೂಡ ಮಲೇಷ್ಯಾ ರೇಸ್ ಅಲ್ಲಿ ಇದ್ದಾರೆ. ಅದರ ಜೊತೆಗೇನೆ ಎಷ್ಟು ಖುಷಿಯಿಂದ ವರ್ಕ್ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಆಲ್ರೆಡಿ ಒಂದು ಪ್ರತಿಷ್ಠಿತ ಜಾಬ್ ಅಲ್ಲಿ ಇದ್ದಾರೆ, ಆದ್ರೂ ಕೂಡ ವರ್ಕ್ ಮಾಡ್ತಿದ್ದಾರೆ. ಅಂಡ್ ಜೊತೆಗೆ ಟೀಮ್ ವರ್ಕ್ ತುಂಬಾ ಸ್ಟ್ರಾಂಗ್ ಆಗ್ತಿದೆ ಸರ್. ರೆಗ್ಯುಲರ್ ಆಗಿ ದಿನನಿತ್ಯ ಹೊಸ ವ್ಯಕ್ತಿಗಳ ಸಂಖ್ಯೆ ಅಂತ ಸಿಕ್ಕಾಪಟ್ಟೆ ಬರ್ತಿದೆ. ಥ್ಯಾಂಕ್ ಯು ವೆರಿ ಮಚ್ ರಾಜು ಸರ್. ಜಾಸ್ತಿ ಫೋಕಸ್ ಶೇಪ್ ಶಿಫ್ಟ್ ಅಂಡ್ ಜೊತೆ ಶಿಫ್ಟ್ ಲೈಫ್ ಪ್ರಾಡಕ್ಟ್ಸ್ ಜೊತೆಗೆ ಅಗ್ರಿಕಲ್ಚರ್ ಕಡಿಮೆ ಇರೋದ್ರಿಂದ ಇವಾಗ ವೆಲ್ನೆಸ್ ಗೆ ಜಾಸ್ತಿ ಹೋಗ್ತಾ ಇದೀವಿ. ಯಾರ ಹತ್ರ ಹೋದ್ರು ಕೂಡ ಪೈನ್ ಆಯಿಲ್ ಬೇಡ ಅನ್ನಲ್ಲ, ಅಷ್ಟ ತುಳಸಿ ಬೇಡ ಅಂತ ಹೇಳಲ್ಲ, ಅಮೃತ ಶಕ್ತಿ ಬೇಡ ಅನ್ನಲ್ಲ ಇವತ್ತಿನ ಪ್ರೆಸೆಂಟ್ ಅಲ್ಲಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಜಸ್ಟ್ ಒಂದು ಓಪನ್ ಮಾಡೋದು, ಸ್ಪ್ರೇ ಮಾಡೋದು, ಮಸಾಜ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು 10 ನಿಮಿಷ ಬಿಟ್ಬಿಟ್ರೆ ಸಾಕು, ಬೆವ್ರು ಬರುತ್ತೆ ನೀಟಾಗಿ, ಒಳಗಡೆ ಇರೋ ಪೇನ್ ಕಮ್ಮಿ ಆಗುತ್ತೆ. ಬಿಸಿನೀರ್ ಹಾಕೊಳ್ಳಿ ಅಂತೀವಿ, ವಿತ್ ಇನ್ ಡೆಮೋ ಆ ಪ್ರಾಡಕ್ಟ್ ವರ್ಕ್ ಆಗಿರುತ್ತೆ, ನನ್ಗೆ 1-2 ಪೀಸ್ ಕೊಡಿ ಅಂತ ಕೇಳ್ತಾರೆ ಜನ. ಡೆಮೋದಲ್ಲಿ ನಾವ್ ಹೆಂಗ್ ಮಾಡ್ತಿದೀವಿ ಅಂತಂದ್ರೆ ಅಷ್ಟ ತುಳಸಿ ಓಪನ್ ಮಾಡೋದು, ಬಿಸಿನೀರಲ್ಲಿ ಜಸ್ಟ್ ಒಂದ್ ಗ್ಲಾಸ್ ಒಂದು 5-6 ಹನಿ ಹಾಕೋದು, ಕುಡೀರಿ ಅಂತ ಹೇಳೋದು. ಟ್ರೈನಿಂಗೇ ಕೊಡೋದ್ ಬೇಕಿಲ್ಲ, ಜನ ಇಮ್ಮಿಡಿಯೇಟ್ ನನಗೆ ಬೇಕು ಅಂತಾರೆ. ಟೀ ಟ್ರೇ ಎಲ್ಲ ಜಸ್ಟ್ ಓಪನ್ ಮಾಡೋದು, ಜಸ್ಟ್ ಈ ತರ ತಲೆನೋವು ಬರ್ತಿದೆ ಅಂದ್ರೆ ಎಲ್ಲ ಹಚ್ಕೋಬೇಕು, ಜಾಸ್ತಿ ಒಂದು ಕೋಲ್ಡ್ ಆಗ್ತಿದೆ ಅಂದ್ರೆ ಎಲ್ಲ ಹಚ್ಬೇಕು. ಅದನ್ನ ಜಸ್ಟ್ ಹೇಳ್ತಿದ್ದಾಗ ರಿಟೇರಿಂಗ್ ಸಿಕ್ಕಾಬಟ್ಟೆ ಆಗ್ತಿದೆ ಸರ್. ರಿಯಲಿ ಆ ಟೀಮ್ ಅಲ್ಲಿ ತುಂಬಾ ಚೆನ್ನಾಗಿ ಆಗ್ತಿದೆ. ಥ್ಯಾಂಕ್ ಯು ವೆರಿ ಮಚ್ ರಾಜು ಸರ್. ಟೈಮ್ ಆಗಿದೆ, ಓವರ್ ಟು ಯು ಸರ್. ಗ್ರೇಟ್ ಗೋವಿಂದು, ಎಕ್ಸ್ಟ್ರಾರ್ಡಿನರಿ ಫೀಲ್ಡ್ ವರ್ಕು. 16 ಗಂಟೆ 18 ಗಂಟೆ ಈ ಸಲ ಎಲ್ಲ ವರ್ಕ್ ಮಾಡ್ತಿರೋದು ತುಂಬ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಆ್ಯಂಡ್ ಎಲ್ಲರೂ ಕೂಡ ಅಗ್ರೆಸಿವ್ ಆಗಿ ಯಾರೆಲ್ಲ ರೇಸಲ್ಲಿ ಇದ್ದಾರೆ ಅವರು ಎಲ್ಲ ಕ್ವಾಲಿಫಿಕೇಶನ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಡೈಲಿ ಸ್ಪಾನ್ಸರಿಂಗ್ ಆಗ್ತಾ ಇದೆ. ಇವ್ರ ಟೀಮಲ್ಲಿ ಮೊದಲನೇ 7 ದಿನದಲ್ಲಿ 4 ಜನ ಪವರ್ ಆಫ್ 4ನ ಕಂಪ್ಲೀಟ್ ಮಾಡಿದ್ದಾರೆ ಹೊಸ ತಿಂಗಳಿಗೆ. ದೊಡ್ಡ ಹರ್ಬಲ್ ಲೈಫ್ ಟೀಮ್ ಬಂದಿದೆ, ಹೊಸ ಪ್ರಮೋಷನ್ ತುಂಬ ಚೆನ್ನಾಗಿ ಬಳಸ್ಕೊತಾ ಇದ್ದಾರೆ. ಸೊ ಏನು ಫ್ರೀ ಐಟಮ್ ನ್ಯೂ ಜಾಯ್ನಿಂಗ್ ಆಕ್ಟಿವೇಶನ್ಗೆ ಬಂದಿರತಕ್ಕಂಥದ್ದು ಎಕ್ಸ್ಟ್ರಾರ್ಡಿನರಿ ನಡೀತಾ ಇದೆ. ಪ್ರತಿಯೊಬ್ಬರು ಅದನ್ನು ಮಾಡಬೇಕಾಗಿದೆ. ನಿಮ್ಮೆಲ್ಲರ ಜವಾಬ್ದಾರಿ ಜಾಸ್ತಿ ಆಗಿದೆ. ಅದನ್ನ ಮಾಡೋಕೆ ಹೊರಟಾಗ ನಿಮ್ಮ ಲಾಭ ನೋಡ್ಕೋಬೇಡಿ, ಬರೀ ಫ್ರೀ ಪ್ರಾಡಕ್ಟ್ ನೋಡ್ಕೋಬೇಡಿ, ತಾತ್ಕಾಲಿಕವಾಗಿ ಏನು ಇನ್ಕಮ್ ಬರುತ್ತೆ ಅದನ್ನ ನೋಡ್ಕೋಬೇಡಿ. ನೀವು ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ನಾವು ಜನಗಳ ಕಣ್ಣೀರು ಒರೆಸ್ತಾ ಇದ್ದೀವಿ, ಅವ್ರಿಗೆ ಶಕ್ತಿ ತುಂಬ್ತಾ ಇದ್ದೀವಿ, ಅವ್ರಿಗೆ ಸೇವೆ ಮಾಡ್ತಾ ಇದ್ದೀವಿ, ಕಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ, ಆರೋಗ್ಯ ಕೊಡ್ತಾ ಇದ್ದೀವಿ, ಅತ್ಯುತ್ತಮ ಪ್ರಾಡಕ್ಟನ್ನು ಮುಟ್ಟಿಸ್ತಾ ಇದ್ದೀವಿ, ಅವರಿಗೆ ಅವಕಾಶ ಕೊಡ್ತಾ ಇದ್ದೀವಿ, ಅವ್ರ ಕನಸನ್ನು ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ. ಇದ್ರ ಕಡೆ ನೀವು ಒತ್ತು ಕೊಡೋದು ಭಾಳ ಅವಶ್ಯಕತೆ ಇದೆ. ಓಕೆ, ಈಗ ಗೋವಿಂದರಾಜ್ ರೆಡಿ ಆಗಿದ್ದಾರೆ. ಈಗ ಒಂದು ನನ್ನ ಟ್ರೈನಿಂಗ್ ಆದರೆ ಫಿಸಿಕಲ್ ಆಗಿರ್ತಕ್ಕಂಥದ್ದು ದಾವಣಗೆರೆಯಲ್ಲಿ ಭಾಳ ಪ್ರಖ್ಯಾತ ಟ್ರೈನಿಂಗ್ ಅದು ಎಜುಕೇಷನ್ ಬಗ್ಗೆ ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್ ಕಲಿಕೆ, ಅದರದ್ದು ರೆಕಾರ್ಡಿಂಗ್ ಆಗಿರೋದು ಅದ್ಭುತವಾಗಿದೆ. ತುಂಬ ರೆಸ್ಪಾನ್ಸ್, ನಮ್ಮ ಲೀಡರ್ಗಳು ಪಬ್ಲಿಕ್ ಡಿಮಾಂಡ್ ಅಂತ ಹೇಳ್ತಾರಲ್ಲ ಕೇಳ್ತಾನೆ ಇದ್ರು. ಯಾವ ರೀತಿ ನೀವು ಕಲಿಕೆಗೆ ಮಹತ್ವ ಕೊಡಬೇಕು ಅನ್ನೋ ವಿಚಾರ ಇವತ್ತು ಭಾಳ ಇಂಪಾರ್ಟೆಂಟ್. ಇವತ್ತಿನ ಸೆಷನ್ ಮುಗಿಯುವಾಗ ಅನಿಸುತ್ತೆ ಇವತ್ತು ನಮ್ಮ ಟೀಮ್ ಅಟೆಂಡ್ ಆಗಬೇಕಿತ್ತು ಅಂತೇಳಿ. ಈಗಲೂ ಹೇಳ್ತಾ ಇದ್ದೀನಿ, ನಿಮ್ಮವ್ರನ್ನ ಇನ್ವೈಟ್ ಮಾಡಿ. ಈಗ ಆ ಒಂದು ಶೇರಿಂಗ್ ಸ್ಟಾರ್ಟ್ ಆಗುತ್ತೆ. ಎಸ್ ಗೋವಿಂದು, ಆ ಒಂದು ವಿಶೇಷವಾದಂಥ ವಿಡಿಯೋ ಪ್ರತಿ ಕ್ಷಣನೂ ಪಾಯಿಂಟನ್ನು ಬರ್ಕೊಳ್ಳಿ. ಎಂಜಾಯ್ ದ ಸೆಷನ್. ಅದ್ಭುತವಾದ ಒಂದು ರಿಯಲೈಸೇಷನ್ ಆಗುತ್ತೆ ನಿಮಗೆ. ಆ ಟಾಪಿಕ್ನ ಅಂಡ್ ಲಕ್ಕಿ ಏನ್ ಗೊತ್ತಾ, ಬೆಂಗಳೂರಲ್ಲಿ ಕೊಡೋಣ ಅಂತ ಅನ್ಕೊಂಡೆ, ಟೈಮ್ ವ್ಯತ್ಯಾಸ ಆಯ್ತು, ಕೊಡಕ್ ಆಗ್ಲಿಲ್ಲ. ಓಕೆ, ನಾನು 3-4 ಸಾವಿರ ಟ್ರೈನಿಂಗ್ ಕೊಟ್ಟಿದ್ದೀನಿ. ಆ ಟ್ರೈನಿಂಗ್ಗಳಲ್ಲಿ ನಂಬರ್ 1 ಟ್ರೈನಿಂಗ್ ನನ್ನ ಹಾರ್ಟಿಗೆ ಹತ್ರ ಆಗಿರೋದು. ಇನ್ನು 2 ಗಂಟೆನಲ್ಲಿ ನಿಮ್ಮ ಹಾರ್ಟಿಗೂ ಹತ್ರ ಆಗುತ್ತೆ. ಇಡೀ ಇಂಡಿಯಾದ ಮೋದಿ ಕೇರ್ ಹಾರ್ಟಿಗೆ ಟಚ್ ಆಗುತ್ತದು. ಆ ಟಾಪಿಕ್ ಬರ್ತಾ ಇಲ್ಲ, ವಾಯ್ಸ್ ಕ್ಲಾರಿಟಿ ಇದೆ. ಟಾಪಿಕ್ ಇದುವರೆಗೂ ಕೊಡದೇ ಇರೋ ಟಾಪಿಕ್ ಮೋಸ್ಟ್. ಇಲ್ಲಿ ಶೋ ಆಗಿದೆ, ಅಲ್ಲಿ ಬರ್ತಿಲ್ಲ. ಒಂದೇ ನಿಮಿಷ ಸರ್, ಇನ್ನೊಂದ್ಸರಿ ಶೇರ್ ಮಾಡ್ತೀನಿ.
ಜಸ್ಟ್ ಹ್ಯಾವ್ ಪೇಷನ್ಸ್ ಲೀಡರ್ಸ್. ತುಂಬ ಫೋಕಸ್ ಮಾಡಿ, ಕಾನ್ಸಂಟ್ರೇಷನ್ ಮಾಡಿ. ಆ್ಯಸ್ ಐ ಟೋಲ್ಡ್ ಯು, ನನ್ನ ಜೀವನದಲ್ಲೇ ಸ್ಪೆಷಲ್ ಟಾಪಿಕ್ ಇದು, ಎಕ್ಸ್ಟ್ರಾಡಿನರಿ ಟಾಪಿಕ್, ಹೈಯೆಸ್ಟ್ ಕಲಿಕೆ. ಎಸ್ ಗೋವಿಂದು. ಪ್ಲೀಸ್ ಹ್ಯಾವ್ ಪೇಷನ್ಸ್. ಮೀನ್ ವೈಲ್ ಕಾಲ್ ಮಾಡಿ, ಇನ್ವೈಟ್ ಮಾಡಿ. ಟೆಕ್ನಿಕಲ್ ನಡೀತಾ ಇರ್ತದೆ. ಎಸ್, ಈಗ ಬರ್ತಾ ಇದೆ. ಫುಲ್ಲಿ ಫೋಕಸ್ ಮಾಡಿ, ಕಾನ್ಸಂಟ್ರೇಷನ್ ಮಾಡಿ. ಇನ್ನು ವಾಯ್ಸ್ ಕ್ಲಾರಿಟಿ ಇಲ್ಲ ಅಂದರೆ ಇನ್ನು ಸ್ಟಾರ್ಟ್ ಆಗಿಲ್ಲ, ವೆಯ್ಟ್ ಮಾಡಿ ತಿಪ್ಪಣ್ಣ. ಇವತ್ತಿನ ಸೆಷನ್ಗೆ ಒಂದು 2,000 5,000 ಅಮೌಂಟ್ ಪೇ ಮಾಡಿ ಕುತ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ಅಟೆಂಡ್ ಆಗಿ. ಏನಾಯ್ತು ಗೋವಿಂದು? ಕಾಲೇಜಲ್ಲಿ ಎಷ್ಟು ಓದಿದಿರೋ ಮುಖ್ಯ ಅಲ್ಲ, ಆದರೆ ಲೈಫಲ್ಲಿ ಓದಬೇಕು, ಅಂಥವರೇನೆ ಓನರ್ ಆಗೋದು. ಹಾಗಾಗಿ ನಾವು ಇದನ್ನ ಮೋದಿಕರಲ್ಲಿ ಅಳವಡಿಸ್ಕೋಬೇಕಾಗಿದೆ ಸ್ನೇಹಿತರೆ. ನೀವೆಲ್ಲರೂ ಕೂಡ ಗೊತ್ತಾ, ಬೆಂಗಳೂರಲ್ಲಿ ಕೊಡೋಣ ಅಂತ ಅನ್ಕೊಂಡೆ. ಕಂಟಿನ್ಯೂಸ್ ಆಗಿ ಒಂದು ನನ್ನ ಫೇವ್ರೆಟ್ ಟಾಪಿಕ್, ನಿಮ್ಮೆಲ್ರಿಗೂ ಫೇವ್ರೆಟ್ ಆಗುತ್ತೆ. ಅದು ಇತಿಹಾಸದಲ್ಲಿ ಯಾವತ್ತೂ ಕೊಟ್ಟಿಲ್ಲ ಆ ಟಾಪಿಕ್ನ. ಅಂಡ್ ಲಕ್ಕಿ ಏನು ಗೊತ್ತಾ, ಬೆಂಗಳೂರಲ್ಲಿ ಕೊಡೋಣ ಅಂತ ಅನ್ಕೊಂಡೆ, ಟೈಮ್ ವ್ಯತ್ಯಾಸ ಆಯಿತು, ಕೊಡೋಕ್ಕಾಗಲಿಲ್ಲ. ಓಕೆ, ನಾನು 3-4 ಸಾವಿರ ಟ್ರೈನಿಂಗ್ ಕೊಟ್ಟಿದ್ದೀನಿ. ಆ ಟ್ರೈನಿಂಗ್ಗಳಲ್ಲಿ ನಂಬರ್ 1 ಟ್ರೈನಿಂಗ್ ನನ್ನ ಹಾರ್ಟಿಗೆ ಹತ್ರ ಆಗಿರೋದು. ಇನ್ನು 2 ಗಂಟೆನಲ್ಲಿ ನಿಮ್ಮ ಹಾರ್ಟಿಗೂ ಹತ್ರ ಆಗುತ್ತೆ. ಇಡೀ ಇಂಡಿಯಾದ ಮೋದಿ ಕೇರ್ ಹಾರ್ಟಿಗೆ ಟಚ್ ಆಗುತ್ತದು. ಆ ಟಾಪಿಕ್ಕು ನಿಮಗಳಿಗೆ ಸಿಗ್ತಾ ಇದೆ. 21 ವರ್ಷದಿಂದ ಕೊಡಬೇಕು ಅನ್ಕೊಂಡಿರೋ ಟಾಪಿಕ್, ಇದುವರೆಗೂ ಕೊಡದೇ ಇರೋ ಟಾಪಿಕ್, ಮೋಸ್ಟ್ ಎಸೆನ್ಷಿಯಲ್ ಪ್ರಾಕ್ಟಿಕಲ್. ರೆಡಿ ಇದ್ದೀರಾ? ವಾವ್, ಬಂತಿವಾಗ ಮಿಂಚಿನ ಸಂಚಾರ, ಬಂತಿವಾಗ ಜೋಶು, ಮೊಮೆಂಟಮ್ ಬಂತು. ಒಂದ್ಸಲ ಆ ಟಾಪಿಕ್ಗೋಸ್ಕರ ಜೋರಾದ ಚಪ್ಪಾಳೆ. ಓಕೆ, ಇಂಪಾರ್ಟೆನ್ಸ್ ಆಫ್ ಈವೆಂಟ್ಸ್, ಸೆಲ್ಫ್ ಎಜುಕೇಶನ್, ಟ್ರೈನಿಂಗ್. ಸ್ನೇಹಿತರೆ, ಮೈನ್ ಕ್ರಕ್ಸ್ ಇದು. ರಿಮೋಟ್ ಬೇಕೀಗ. ತುಂಬ 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 ಇಂಪಾರ್ಟೆಂಟ್ ಫ್ರೆಂಡ್ಸ್. ಎಲ್ಲ ಡಿಪೆಂಡ್ ಆಗಿರೋದು ಇದ್ರ ಮೇಲೆ. ದಯವಿಟ್ಟು ಬರ್ಕೊಳಕ್ ಹೋಗ್ಬೇಡಿ. ನಾನು ಎಕ್ಸ್ಟ್ರಾ ಪಾಯಿಂಟ್ ಹೇಳಿದ್ರೆ ಅದನ್ನು ಬರ್ಕೊಳ್ಳಿ. ಬೇಕಾದ್ರೆ ಇಲ್ಲಿರೋದು ಸಿಗುತ್ತೆ ನಿಮಗೆ. ಆರಾಮಾಗಿ ಕಂಫರ್ಟಬಲ್ ಆಗಿ ನಿದ್ದೆ ಮಾಡೋಕೆ ಹೋಗ್ಬೇಡಿ. AC ಬೇರೆ ಇದೆ. ಓಕೆ, ಸೊ ತುಂಬ ಇಂಪಾರ್ಟೆಂಟು. ಇವತ್ತು ಈ ಬಿಸ್ನೆಸ್ ಅಲ್ಲಿ ಕೋಟಿ ಸಂಪಾದನೆ ಮಾಡ್ಬೋದು, ಕೋಟ್ಯಾಧೀಶರನ್ನ ಹುಟ್ಟಾಕ್ಬೋದು. ಇದರಲ್ಲಿ ಮಾಸ್ಟರ್ ಆದ್ರೆ ಮಾತ್ರ. ಇದರಲ್ಲಿ ಮಾಸ್ಟರ್ ಆದ್ರೆ 0, ಇದನ್ನ ಬಿಟ್ರೆ ಉಲ್ಟಾ. ಇದರಲ್ಲಿ ಮಾಸ್ಟರ್ ಆದ್ರೆ ಹೀರೋ, ನೆಗ್ಲೆಕ್ಟ್ ಮಾಡಿದ್ರೆ 0. ರೆಡಿ ಇದ್ದೀರಾ? ಓಕೆ, ಎಸ್. ಮೊದಲು ಯಾರನ್ನ ಹೋಲಿಸ್ಕೋಬೇಕು? ಈಗ ಡಿಸ್ಟರ್ಬೆನ್ಸ್ ಬೇಡ ದಯವಿಟ್ಟು. ನಾನು ಮೇಲ್ಗಡೆ ನಿಂತ್ಕೊಂಡು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಓಕೆ, ನನಗೆ ಡಿಸ್ಕಂಫರ್ಟ್ ಆಗ್ಬೇಕು. ಆಕ್ಚುಲಿ ನನಗೆ ಇನ್ವಾಲ್ವ್ಮೆಂಟ್ ಇದೆ, ನನಗೆ ಓನರ್ಶಿಪ್ ಮೆಂಟಾಲಿಟಿ ಇದೆ. ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಮಹತ್ತರ ಸಾಧನೆ ಮಾಡಲಿಕ್ಕೆ ಫೌಂಡೇಶನ್ ಕೊಡ್ತಾ ಇದ್ದೀನಿ ಅನ್ನೋ ಭಾವನೆ ನನಗಿದೆ. ನೀವು 100 ಜನ 1000 ಜನಕ್ಕೆ ರೀಚ್ ಮಾಡಿಸ್ತೀರ ಅನ್ನೋ ಭಾವನೆ ನನಗಿದೆ. ದಯವಿಟ್ಟು ತಡ್ಕೊಳ್ಳಿ ಸ್ವಲ್ಪ ಡಿಸ್ಕಂಫರ್ಟ್ ಆಗೋದನ್ನ. ಪಿನ್ ಡ್ರಾಪ್ ಸೈಲೆನ್ಸ್. ರೆಡಿ ಇದ್ದೀರಾ? ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ಗೊತ್ತಿದೆ. ಆದರೂ ಇದನ್ನು ನಾವು ಫಾಲೋ ಮಾಡ್ತಾ ಇಲ್ಲ. ಎಲ್ಲರೂ ಹೋಗೋದು ಎಲ್ಲಿಗೆ ಅಂದ್ರೆ ದುಡ್ಡು ದುಡ್ಡು ದುಡ್ಡು, ರೊಕ್ಕ 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 ರೊಕ್ಕ. ಓಕೆ, ಎಷ್ಟು ಸಂಪಾದನೆ, ಎಷ್ಟು ನಾಲೆಜ್ ತಗೊಂಡಿದ್ದೀನಿ ಯೋಚನೆ ಮಾಡಿದೀವಾ? ಎಷ್ಟು ಕಲ್ತಿದ್ದೀನಿ, ಎಷ್ಟು ಜ್ಞಾನ ಇದೆ ನನಗೆ ಗೊತ್ತಿಲ್ಲ. ಮೊದಲು ಸರಸ್ವತಿನ ಹೋಲಿಸ್ಕೊಳ್ಳೋಣ. ಲಕ್ಷ್ಮಿ ಬಂದೇ ಬರ್ತಾಳವಳು. ಚೇಸ್ ಮಾಡೋದು ಬೇಡ, ಬೇಟೆ ಆಡೋದು ಬೇಡ. ಹಣಕ್ಕೋಸ್ಕರ ಬೇಟೆ ಆಡಬೇಕಾಗಿರೋದು ಸರಸ್ವತಿಗೋಸ್ಕರ. ಮಾಡ್ಬೋದಾ?
ಸರಸ್ವತಿನ ಹೊಲಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಸೊ ಅದಕ್ಕೆ ನಾವು ಒತ್ತು ಕೊಡಬೇಕಾಗಿದೆ. ಈಗ ಒಂದು ತುಂಬಾ ಇಂಪಾರ್ಟೆಂಟು, ನಿಮಗೆ ಒಂದು ಕ್ವಶನ್ನು. ಎಷ್ಟು ಜನಕ್ಕೆ ಈಜ್ ಬರಲ್ಲ? ಈಜ್ ಬರದೇ ಇರೋರು ತುಂಬಾ ಜನ ಇದ್ದೀರಾ. ಓಕೆ, ನಾನು ನಿಮಗೆ ಮೋಟಿವೇಶನ್ ಮಾಡಿ ಬಿಡ್ತೀನಿ, ಎಲ್ಲ ಮೋಟಿವೇಶನ್ ಮಾಡಿಬಿಡ್ತೀನಿ. ಏನ್ ಹೇಳ್ತೀನಿ ಅಂದ್ರೆ 2 ದಿನ 3 ದಿನದಲ್ಲಿ ನೀವು ಈಜ್ ಕಲಿಬೇಕು ಅಂತ ಹೇಳ್ತೀನಿ. ಮೋಟಿವೇಶನ್ನು ಒಂದು 5,000 ಬಹುಮಾನ. ಕಲಿಯಕ್ಕಾಗುತ್ತಾ 2-3 ದಿನ 4 ದಿನದಲ್ಲಿ? ಆಗುತ್ತಾ? ಮಾತಾಡಿ. ಆಗಲ್ಲ. ಓಕೆ, ಆದರೆ ಒಂದು ಬಾವಿ ಇದೆ, ಬಾವಿನಲ್ಲಿ ಈಜ್ ಕಲಿಬೇಕು ಅಂತ ಮೋಟಿವೇಟ್ ಮಾಡ್ತೀನಿ, ಈಜ್ ಕಲಿಯಕ್ಕೆ ಆಗಲ್ಲ. ಆದರೆ ನಿಮಗೆ ಗೊತ್ತಾಗುತ್ತೆ ಆ ಬಾವಿನಲ್ಲಿ 4 kg ಬಂಗಾರ ಇದೆ ಅಂತೇಳಿ. ಆಗ ಏನ್ ಮಾಡ್ತೀರಾ? ಈಜ್ ಬರಲ್ಲ ಅಂತ ವಾಪಸ್ ಬರ್ತೀರಾ? ಏನ್ ಮಾಡ್ಬೋದು? ಈಗ ಸಾಧ್ಯತೆ ಟೈಅಪ್ ಮಾಡ್ಕೊಬೋದಾ? ಇನ್ನೊಬ್ಬರನ್ನ ಕರ್ಕೊಂಬಂದ್ರೆ ಈಜ್ ಗೊತ್ತಿರೋನ್ನ ಮಾಡ್ಬೋದಾ? ಅದು ಬಿಸ್ನೆಸ್ ಡೀಲಾ? ಬಿಸ್ನೆಸ್ ಸೆನ್ಸ್ ಇದೆಯಾ? ಅವ್ರಿಗೆ ಅರ್ಧ ಕೊಡಬೇಕು ಲಾಭ, ಹೋಯ್ತು ಅಲ್ಲಿಗೆ. ಸೊ ಅದ್ರ ಬದಲಾಗಿ ಏನ್ ಮಾಡ್ಬೋದು? ಇನ್ನೊಂದು ದಾರಿ, ಹೊಸ ಸಾಧ್ಯತೆ ಏನು? ಈಜ್ ಕಲಿಬಹುದು. ಹೆವಿ ಮೋಟಿವೇಶನ್ 4 kg ಬಂಗಾರ ಅಂದ್ರೆ ಹೆಣ್ಮಕ್ಳು ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟು ಲಕ್ಷ ಕೋಟಿ ಆಗುತ್ತೆ ಅಂತೇಳಿ. ಹೌದಾ? ಹೆವಿ ಮೋಟಿವೇಶನ್ ನಿಮಗೆ ಮಾತ್ರ ಗೊತ್ತಿದೆ, ಅಪ್ಪಿತಪ್ಪಿ ಗೊತ್ತಾಗ್ಬಿಟ್ಟಿದೆ. ಯಾರಿಗೂ ಡಂಗೂರ ಸಾರಿಸಲ್ಲ. ಡಂಗೂರ ಸಾರಿಸ್ತೀರಾ? ಓಕೆ, ಅಲ್ಲಿ ಸ್ಯಾರಿ ತಗೊಂಡೆ, ಇಲ್ಲಿ ಬಂಗಾರ ತಗೊಂಡೆ ಅಂತ ಬಂಗಾರ ತಗೊಂಡ್ರದನ್ನ ಹೇಳ್ತೀರಾ, ನಿಧಿ ಇರೋದನ್ನ ಹೇಳ್ತೀರಾ? ಇಲ್ಲ. ಕದ್ದು ಮುಚ್ಚಿ ಹೋಗಿ ಡ್ಯೂಟಿಗೂ ಲೀವ್ ಆಗ್ತೀರಾ, ಬಿಸ್ನೆಸ್ಗೂ ಲೀವ್ ಆಗ್ತೀರಾ, ಎಜುಕೇಶನ್ಗೂ ಲೀವ್ ಆಗ್ತೀರಾ. ಕಂಟಿನ್ಯೂಯಸ್ ಆಗಿ ಎಕ್ಸ್ಪೋರ್ಟ್ ಹಿಡ್ಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಹಗಲು ರಾತ್ರಿ ಕಷ್ಟಪಡ್ತೀರಾ ಈಜಾಡ್ಲಿಕ್ಕೆ, ಈಜ್ ಕಲೀಲಿಕ್ಕೆ. ಮನೆಯವರಿಗೆ ಶಾಕ್ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ಗೆ ಶಾಕ್ ಆಗುತ್ತೆ, ಏನು ಹುಚ್ಚನ ಆಗ್ಬಿಟ್ಟಪ್ಪ ಇವನು ಅಂತೇಳಿ. ಹೌದಾ? ಆದರೆ ನೀವು ಈಜ್ ಕಲ್ತು ಮೋಟಿವೇಶನ್ ಇದೆ, ಆ ಒಂದು ಬಾವಿನಲ್ಲಿ 4 kg ಬಂಗಾರ ಎತ್ಕೋತೀರಾ. ವಾವ್, ಎಷ್ಟು ದೊಡ್ಡ ಶ್ರೀಮಂತರಾಗ್ಬಿಟ್ರಿ. ಗ್ರೇಟ್. ಆದರೆ 4 kg ಬಂಗಾರಕ್ಕೆ 4 ದಿನದಲ್ಲಿ ಸ್ವಿಮ್ಮಿಂಗ್ ಕಲೀಲಿಕ್ಕೆ ರೆಡಿ ಆದ್ರಿ. ಜೀವನದಲ್ಲಿ ಯಾವತ್ತೂ ಅನ್ಕೊಂಡಿರಲಿಲ್ಲ ಈಜ್ ಕಲಿತೀನಿ ಅಂತೇಳಿ. ಈಗ ನನ್ನ ಪ್ರಶ್ನೆ, 4 kg ಬಂಗಾರಕ್ಕೋಸ್ಕರ 4 ದಿನದಲ್ಲಿ ಈಜ್ ಕಲ್ತ್ರಲ್ಲ. ಮೋದಿಕೆಯರು ದೊಡ್ಡ ಬಾವಿ, ಬಾವಿ ತುಂಬಾ ಬಂಗಾರ ಇದೆ ಮೋದಿಕೆಯರಲ್ಲಿ. ಈಗೇನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಅದನ್ನೇ ಮಾಡ್ತಿದ್ದೀರಾ ಈಗ. ಅಂದ್ರೆ ಬಂಗಾರದ ಗಣಿಗೆ ಓನರ್ ಆಗ್ಲಿಕ್ಕೆ ಹೋಗ್ತಿದ್ದೀರಾ ನೀವು. ಯಾಕೆಂದ್ರೆ ಟ್ರೈನಿಂಗ್ಗಳಿಗೆ ಬಂದಿದ್ದೀರಾ, ನೀವು ಕಲಿತಾ ಇದ್ದೀರಾ, ಸ್ಕಿಲ್ ಡೆವಲಪ್ ಮಾಡ್ತಿದ್ದೀರಾ, ಟ್ರೈನಿಂಗ್ ಅಟೆಂಡ್ ಆಗ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ನೀವು ಈಜನ್ನ ಕಲಿಲಿಕ್ಕೆ ರೆಡಿ ಆಗ್ತೀರಾ, ರೆಡಿ ಆಗಿದ್ದೀರಾ. ಸೊ ಆಗ್ತಿಲ್ವಲ್ಲ ಇದು? ಓಕೆ, ಸೊ ಅರ್ಥ ಆಯ್ತಾ ಇವಾಗ? ಈಗ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಲಾಜಿಕ್ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಗೋಲ್ಡ್ ಮೈನ್ 1000 days. ಚಿನ್ನ ಅಂದ್ರೆ ಎಲ್ರಿಗೂ ಇಷ್ಟನಾ? ಯಾರಿಗಾರು ಅಲರ್ಜಿ ಇದೆಯಾ? ಅಲರ್ಜಿ ಇದೆಯಾ? ಸಿಕ್ಕಾಬಟ್ಟೆ ಚಿನ್ನ ಇದೆ ಸರ್ ಅಂತೇಳಿ ದಯವಿಟ್ಟು ಮಗು ಡಿಸ್ಟರ್ಬೆನ್ಸ್ ಅನ್ನು ಪ್ಲೀಸ್ ಅವಾಯ್ಡ್ ಮಾಡಿ. ಓಕೆ ಸ್ನೇಹಿತರೆ, ಈಗ ನೋಡೋಣ. ವೆರಿ ಇಂಟ್ರೆಸ್ಟಿಂಗ್. ಒಂದೊಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. 100% ಅಟೆನ್ಷನ್ ಇಲ್ಲಿ ಕೊಡಿ. ಇದು ಒಂದು ಟ್ರೈನಿಂಗಿಗೆ ಲಕ್ಷ ಕೊಟ್ಟರು ಕಡಿಮೆ. ಓಕೆ, ಈಗ ನೋಡಿ, ಇದುವರೆಗೂ ನೀವು ಅಟೆಂಡ್ ಆಗಿರೋ ಟ್ರೈನಿಂಗ್ಗಳಿಂದ ಒಂದು ವಿಚಾರ ಗೊತ್ತಾಗಿದೆ. ಅದೇನು ಗೊತ್ತಾ? 1000 ದಿನದಲ್ಲಿ ಚಿನ್ನದ ಗಣಿಗೆ ಓನರ್ ಆಗುವ ದಾರಿ ಗೊತ್ತು, ಪ್ರೋಸೆಸ್ ಗೊತ್ತು. ಅರ್ಥ ಆಗ್ತಿದೆಯಾ? 1000 ದಿನಗಳಲ್ಲಿ ಚಿನ್ನದ ಗಣಿಗೆ ಓನರ್ ಆಗುವ ಮಾರ್ಗ ಗೊತ್ತು, ಪ್ರೋಸೆಸ್ ಗೊತ್ತು, ದಾರಿ ಗೊತ್ತು, ವಿಧಾನ ಗೊತ್ತು ನಿಮಗೆ. ಗುಡ್. ಅಟ್ಲೀಸ್ಟ್ 1000 ದಿನದಲ್ಲಿ ಶ್ರೀಮಂತರಾಗ್ತೀರಾ ಅಂತ ಅರ್ಥ. ಆದರೆ ಈ ತರ ಒಂದು ಟ್ರೈನಿಂಗ್ ಇದೆ, ಮಿಸ್ ಆಗಿ ಆ ಟ್ರೈನಿಂಗ್ನ ಅಟೆಂಡ್ ಆಗಲ್ಲ ನೀವು. ಓಕೆ, ದಯವಿಟ್ಟು ಒಂದು ಕೆಲಸ ಮಾಡಿ, ಯಾರು ಮಗು ಇದಾರಲ್ವಾ, ಹೊರಗಡೆ ಎಲ್ಲರೂ ಕೂತ್ಕೊಂಡು ಯೂಟ್ಯೂಬಲ್ಲಿ ನೋಡ್ಲಿ ಅವರು, ಹೊಸ ಸಾಧ್ಯತೆ ಪ್ಲೀಸ್. ಯಾಕೆಂದ್ರೆ ಇದು ಸಾವಿರಾರು ಜನ, ಲಕ್ಷಾಂತರ ಜನ ವಿಡಿಯೋ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಪರ್ಮನೆಂಟ್ ಆಗಿ ಅದೊಂದು ಹೊಸ ಸಾಧ್ಯತೆ. ಅವ್ರಿಗೆ ಬಿಡಕ್ಕೂ ಮನಸ್ಸಿಲ್ಲ ಪಾಪ. ಮಾಡ್ಬೋದಲ್ಲ? ಹೊರಗಡೆ ಆರಾಮಾಗಿ ಕೂತ್ಕೊಳ್ಳಿ. ಓಕೆ, ಬೇಕಾದ್ರೆ ರೂಮ್ ಬುಕ್ ಮಾಡ್ಕೊಡ್ತೀವಿ ಅವ್ರಿಗೆ, ಬೇಕಾದ್ರೆ ಹೋಟ್ಲಲ್ಲಿ. ಥ್ಯಾಂಕ್ ಯು. ಓಕೆ, ದಯವಿಟ್ಟು ಡಿಸ್ಟರ್ಬೆನ್ಸ್ ಬೇಡ. ಓಕೆ, ಈ ಪಾಯಿಂಟ್ ಬರೋಣ. ಅರ್ಥ ಮಾಡ್ಕೊಳ್ಳಿ. ಒಂದು ಟ್ರೈನಿಂಗ್ನ ಮಿಸ್ ಮಾಡ್ಕೊಂಡ್ರಿ ನೀವು, ಆ ಟ್ರೈನಿಂಗ್ ಅಲ್ಲಿ ನಿಮಗೆ 1000 ದಿನ ಬೇಕಾಗಿಲ್ಲ ಚಿನ್ನದ ಗಣಿಗೆ ಓನರ್ ಆಗ್ಲಿಕ್ಕೆ, 800 ದಿನ ಸಾಕು ಅಂತೇಳಿ ಟ್ರೈನಿಂಗ್ ಕೊಟ್ರಲ್ಲಿ. ನೀವು ಮಿಸ್ ಅಲ್ಲಿ ಯಾರಿಗೆ ಲಾಸು? ಟ್ರೈನಿಂಗ್ ಬಂದಿರೋರಿಗೆ ಲಾಸಾ, ಬರ್ದೇ ಇದ್ದವ್ರಿಗೆ ಲಾಸಾ? ಅರ್ಥ ಆಗ್ತಿದೆಯಾ ಇವಾಗ ಏನ್ ಲಾಸ್ ಆಗುತ್ತೆ ಅಂತೇಳಿ? ಟ್ರೈನಿಂಗ್ ಬಂದವರಿಗೆ ಇಂಪ್ರೂವ್ ಆಗ್ತೀರಾ, ಶ್ರೀಮಂತಿಕೆ ಹತ್ರ ಆಗುತ್ತೆ, ನಾಯಕತ್ವಕ್ಕೆ ಹತ್ರ ಆಗ್ತೀರಾ, ಯಶಸ್ಸಿಗೆ ಹತ್ರ ಆಗ್ತೀರಾ. ಎಷ್ಟೊಂದು ಕಲ್ತಿದ್ದೀರಾ ಬೆಳಿಗ್ಗೆಯಿಂದ. ಈ ಟೈಮಲ್ಲಿ ನಿದ್ದೆ ಹೊಡಿಬೋದಿತ್ತು. 1000 days. ಓಕೆ,
ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಆಯ್ತು, ಹಿಂಗೆ ಆಗೋದು. ಓಕೆ, ಇದುವರೆಗೂ ನೀವು ಕಲ್ತಿರೋ ಟ್ರೈನಿಂಗು, ಜೀವನ ಅನುಭವದಿಂದ, ನೀವು ಸ್ಕೂಲಲ್ಲಿ ಓದಿರೋದ್ರಿಂದ ಎಲ್ಲ ಸೇರಿ 1000 ದಿನದಲ್ಲಿ ಚಿನ್ನದ ಗಣಿಗೆ ಮಾಲೀಕ ಆಗುವ ವಿಧಾನ ಗೊತ್ತಿದೆ ನಿಮಗೆ ಇದುವರೆಗೂ ನಿಮ್ಮ ಜ್ಞಾನದಲ್ಲಿ. ಆದರೆ ಒಂದು ಟ್ರೈನಿಂಗ್ ಡಿಕ್ಲೇರ್ ಆಗುತ್ತೆ, ಅಲ್ಲಿ ಕಲಿಸ್ಕೊಡ್ತಾರೆ 800 ದಿನದಲ್ಲೇ ಶ್ರೀಮಂತಿಕೆ ಪಡಿಬೋದು, ಚಿನ್ನದ ಗಣಿಗೆ ಓನರ್ ಆಗ್ಬೋದು ಅಂತೇಳಿ ಕಲಿಸ್ಕೊಟ್ರು ಟ್ರೈನಿಂಗ್ ಅಲ್ಲಿ. ನೀವಿಲ್ಲ, ಅಲ್ಲಿ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ವಿ. ಲಾಸ್ ಆಯ್ತಾ? ಎಷ್ಟು ಜನಕ್ಕೆ ಆಗಿದೆ ಗೊತ್ತಾ ಈ ಥರ? ಎಷ್ಟು ಜನಕ್ಕೆ ಆ ಥರ ಅನುಭವ ಆಗಿದೆ? ಟ್ರೈನಿಂಗ್ ಮಿಸ್ ಮಾಡ್ಕೊಂಡಿದ್ದೀರಾ? ನಿಮಗೆ ಬೇಕಾಗಿರೋದೇ ನಿಮ್ಮ ಜೀವನದಲ್ಲಿ ಎಲ್ಲಿ ಸ್ಟಕ್ ಆಗಿದ್ರಿ ಅದನ್ನೇ ಕೊಟ್ಟರು ಆ ಟ್ರೈನಿಂಗಲ್ಲಿ. ಆಗಿದೆಯಾ ಅನುಭವ? ಆಗಿದೆಯಾ? ಓಕೆ, ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಈ ಥರ ಪ್ರತಿಯೊಂದು ಟ್ರೈನಿಂಗ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಟ್ರೈನಿಂಗ್ ಯು ಮಿಸ್ ಈಸ್ ದ ಒನ್ ಯು ನೀಡೆಡ್ ಇಟ್ ಸೋ ಬ್ಯಾಡ್ಲಿ. ಯಾವ ಟ್ರೈನಿಂಗ್ ಮಿಸ್ ಮಾಡ್ಕೋತಿರಲ್ಲ ಅದೇ ಟ್ರೈನಿಂಗು ಬೇಕೇ ಬೇಕಾಗಿರುತ್ತೆ ನಿಮಗೆ. ಏನು ಅನ್ಕೊಂಡಿರ್ತೀರಾ? ಎಷ್ಟೊಂದು ಟ್ರೈನಿಂಗ್ ಹೋಗಿದ್ದೀನಿ, ನನ್ನ ಜೀವನದಲ್ಲಿ ಬದಲಾವಣೆ ಬಂದಿಲ್ಲ, ಪರವಾಗಿಲ್ಲ, ಇನ್ನೊಂದು ಟ್ರೈನಿಂಗ್ ಬಾ, ಇನ್ನೊಂದು ಟ್ರೈನಿಂಗ್ ಬಾ, ಇನ್ನೊಂದು ಟ್ರೈನಿಂಗ್ ಬಾ. ಯಾವ ಟ್ರೈನಿಂಗಲ್ಲಿ ಬಲ್ಪ್ ಆನ್ ಆಗುತ್ತೋ ಗೊತ್ತಿಲ್ಲ. ಎಷ್ಟು ಎಕ್ಸಾಂಪಲ್ ಇದೆ ಗೊತ್ತಾ? ಒಂದೊಂದು ಟ್ರೈನಿಂಗಿಂದ ಲೈಫ್ ಚೇಂಜ್ ಆಗಿರ್ತಕ್ಕಂಥವ್ರು. ನಮ್ಮ ಮುರುಗೇಶ್ ಬೆಸ್ಟ್ ಎಕ್ಸಾಂಪಲ್. ಎಷ್ಟೋ ವರ್ಷ ಕೆಳಗಡೆ 7-8 ವರ್ಷ ನಾನು ಬಿಸ್ನೆಸ್ ಮಾಡಿದ್ದೀನಿ. ಕೈ ಚೆಲ್ ಬಿಟ್ಟಿದ್ರು, ನನ್ನಿಂದ ಆಗಲ್ಲ ಅಂತೇಳಿ ಕೈ ಸೋತ್ ಬಿಟ್ಟಿದ್ರು. ರವಿ ಕುಲಕರ್ಣಿ ಅವರು ನಾವು ಎಷ್ಟೆಲ್ಲ ಪುಷ್ ಮಾಡ್ತಾ ಇದ್ದೀವಿ, ಅವರು ಇಲ್ಲ ನನ್ನಿಂದ ಆಗಲ್ಲ ಅಂತ ಅನ್ಕೊಂಡಿದ್ರು. ಅದಾದ ನಂತರ ಮಿರಾಕಲ್ ಚಂದ್ರು ಅವರ ಟ್ರೈನಿಂಗ್ ಇತ್ತು ಬೆಂಗಳೂರಲ್ಲಿ, ಅಂಬೇಡ್ಕರ್ ಭವನದಲ್ಲಿ. ರವಿ ಕುಲಕರ್ಣಿ ಅವರು, ನಾನು ಹೇಳಿದಿಷ್ಟೇ ಅವರಿಗೆ, ಕೊನೆಯ ಅವಕಾಶ ಇದು, ನೀವು ಬಿಸ್ನೆಸ್ ಕಂಟಿನ್ಯೂ ಮಾಡದೇ ಇದ್ರು ಪರವಾಗಿಲ್ಲ, ಲಾಸ್ಟ್ ಟ್ರೈನಿಂಗ್ ಅನ್ಕೊಂಡು ಬನ್ನಿ ಅಂತ ಹೇಳಿದ್ವಿ. ಆ ಟ್ರೈನಿಂಗ್ ಬಂದಾಗ ಚಂದ್ರು ಅವರ ಹೋರಾಟ, ಚಂದ್ರು ಅವ್ರಿಗೆ ಬಂದಿರೋ ನೆಗೆಟಿವ್, ಚಂದ್ರು ಅವ್ರಿಗೆ ಬಂದಿರತಕ್ಕಂಥ ಸತ್ವ ಪರೀಕ್ಷೆ ಎಲ್ಲ ಕೇಳಿಸ್ಕೊಂಡು ಅವ್ರು ಸಾಧನೆ ಮಾಡಿರೋದನ್ನ ಅರ್ಥ ಮಾಡಿಕೊಂಡು ಮುರುಗೇಶ್ ಡಿಸೈಡ್ ಮಾಡಿದ್ರು, ಈ ಟ್ರೈನಿಂಗ್ ಬರದೇ ಇದ್ರೆ ಎಂತ ನಷ್ಟ ಮಾಡ್ಕೋತಾ ಇದ್ದೆ ನಾನು, ಬಿಸ್ನೆಸ್ ಬಿಟ್ಬಿಡ್ತಿದ್ದೆ ನಾನು, ಮೋದಿಕೇರಿಂದ ಆತ್ಮಹತ್ಯೆ ಮಾಡ್ಕೋತಾ ಇದ್ದೆ ನಾನು. ಆದರೆ ಆ ಟ್ರೈನಿಂಗ್ ಅಲ್ಲಿ ಪುನರ್ಜೀವನ ಸಿಕ್ತವರಿಗೆ, ಟರ್ನಿಂಗ್ ಪಾಯಿಂಟ್ ಆಯ್ತು. ಆ ಟ್ರೈನಿಂಗ್ ಇದ್ದಿದ್ದಕ್ಕೆ ಇವತ್ತು ಮುರುಗೇಶ್ ಕೆಳಗಡೆ 7 ಜನ ಮಿಲಿಯನರ್ಗಳು ಬಂದಿದ್ದಾರೆ. ಅದಕ್ಕೆ ಕಾರಣ ಆ ಒಂದು ಟ್ರೈನಿಂಗ್. ನೋಡಿ, ಈ ತರ ಎಷ್ಟು ಎಕ್ಸಾಂಪಲ್ ಬೇಕು ಮೈ ಡಿಯರ್ ಫ್ರೆಂಡ್ಸ್. ಎಷ್ಟು ನೆಗೆಟಿವ್ ಇದ್ದಿರೋರು ನಮ್ಮ ಎಕ್ಸಾಂಪಲ್ ಅಲ್ಲಿ ಹೇಳ್ತಾರೆ, ಎಂತ ನೆಗೆಟಿವ್ ಇದ್ರು ನನ್ನ ಗಂಡ, ನನ್ನ ಹೆಂಡತಿ. ಆ ಟ್ರೈನಿಂಗ್ ಕರ್ಕೊಂಡ್ ಬಂದೆ ನಮ್ಮ ಇದರಲ್ಲಿ, ಸುಷ್ಮಾ ಅಂತೇಳಿ ಬೆಂಗಳೂರಲ್ಲಿ. ಅವ್ರ ಗಂಡ 10 ವರ್ಷದ ಟಾರ್ಚರ್ ಕೊಟ್ಟಿದ್ದಾರೆ. 10 ವರ್ಷ ಟಾರ್ಚರ್. ಇವ್ರು ಬಿಸ್ನೆಸ್ ಮಾಡ್ತಿಲ್ಲ, ಹೆಂಡತಿಗೂ ಮಾಡಕ್ ಬಿಡ್ತಾ ಇಲ್ಲ, ಮನೆಯಲ್ಲಿ ಜಗಳ ಹೊಡೆದಾಟ, ಡೈವರ್ಸ್ ಆಗೋ ಲೆವೆಲ್ಗೆ ಹೋಗಿದೆ. ನೀನು ಈ ಮೋದಿ ಕೇರ್ ಬೇಕೋ ನಾನ್ ಬೇಕೋ ಡಿಸೈಡ್ ಮಾಡು ಅಂತೇಳಿ. ಆ ಹುಡುಗಿ ಪಾಡು ನಾಯಿ ಪಾಡು. ಆದ್ರೆ ಒಂದು ಟ್ರೈನಿಂಗು 1.5 ತಿಂಗಳ ಕೆಳಗಡೆ ರಮಣಶ್ರೀ ಕ್ಯಾಲಿಫೋರ್ನಿಯಾ ರೆಸಾರ್ಟ್ಗೆ ಕರ್ಕೊಂಡ್ಬಂದ್ರು ಅವರು. ನನ್ನ ಟ್ರೈನಿಂಗ್ ಇತ್ತು, ಬೇರೆ ಲೀಡರ್ದೆಲ್ಲ ಟ್ರೈನಿಂಗ್ ಇತ್ತು ಅವತ್ತು, ಫುಲ್ ಡೇ ವರ್ಕ್ಶಾಪು. ಆ ಟ್ರೈನಿಂಗ್ ಅಟೆಂಡ್ ಆದ್ಮೇಲೆ ಅವ್ರ ಹಸ್ಬೆಂಡು ಎಷ್ಟು ಕಮಿಟ್ ಆದ್ರು, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ನಂಬಿಕೆ ಬಂತು ಅಂತ ಹೇಳಿದ್ರೆ ಮನೆಗೆ ಹೋಗಿ ನನ್ನ ಹತ್ರ ಅರ್ಧ ಗಂಟೆ ಮಾತಾಡಿದ್ದಾರೆ. ಅಷ್ಟು ನೆಗೆಟಿವ್ ಇದ್ದವರು ಅದ್ರ ರಿವರ್ಸ್ ಪಾಸಿಟಿವ್ ಆಗಿದ್ದಾರೆ, ಅತಿ ಹೆಚ್ಚು ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ, ಗಂಡ ಹೆಂಡತಿ ಸೇರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸುಷ್ಮಾಗೆ ಮೋದಿ ಕೇರ್ ಇವತ್ತು ಸ್ವರ್ಗ ಆಗಿದೆ. ಯಾಕೆಂದ್ರೆ ಗಂಡ ಬಂದಿದ್ದಾರೆ, 1+1 2 ಅಲ್ಲ, 1+1 11 111 ಆಗಿದೆ. ಅವರ ಜೀವನ ಸ್ವರ್ಗ ಆಗಿದೆ. ದೊಡ್ಡದಾಗಿ ಸಾಮ್ರಾಜ್ಯ ವಿಸ್ತಾರ ಮಾಡ್ತಿದ್ದಾರೆ ಇವತ್ತು ಒಂದೇ ಒಂದು ಟ್ರೈನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಪ್ರತಿ ಟ್ರೈನಿಂಗು ಇಂಪಾರ್ಟೆಂಟು. ಟ್ರೈನಿಂಗ್ನ ಮಿಸ್ ಮಾಡ್ಕೊಳ್ಳೋದಲ್ಲ, ಮಿಸ್ ಮಾಡ್ಕೊಂಡ್ರೆ ತುಂಬ ನಷ್ಟ. ಈ ಸ್ಟೋರಿ ಎಷ್ಟು ಗೊತ್ತು? ವುಡ್ ಕಟರ್ ಸ್ಟೋರಿ. ಓಕೆ, ರಿಪೀಟ್ ಮಾಡ್ತೀನಿ ಫಾಸ್ಟ್ ಆಗಿ. ಇಬ್ರು ಮರ ಕಟ್ ಮಾಡುವ ಬಡಗಿಗಳಿದ್ದಾರೆ. ಸೇಮ್ ಸ್ಟ್ರೆಂತು, ಸೇಮ್ ವಯಸ್ಸು, ಸೇಮ್ ಟ್ರೈನಿಂಗು, ಸೇಮ್ ಗರಗಸ ಕೊಟ್ಟಿದ್ದಾರೆ. ಒಬ್ರು 8 ಗಂಟೆನಲ್ಲಿ 1 ಮರ ಕಡಿತಾ ಇದ್ದಾರೆ, ಇನ್ನೊಬ್ರು 2 ಗಂಟೆನಲ್ಲಿ 2 ಮರ ಕಡಿತಾ ಇದ್ದಾರೆ. ಏನ್ ವ್ಯತ್ಯಾಸ ಇರ್ಬೋದು? ಗೊತ್ತಿರೋರು ಹೇಳ್ಬೇಡಿ, ಗೊತ್ತಿಲ್ಲದಿರೋ ಟ್ರೈ ಮಾಡಿ. ಕೆಲವ್ರು ಹೇಳ್ತಾರೆ ಬುದ್ಧಿವಂತಿಕೆ, ಸ್ಕಿಲ್ಲು, ಹಾರ್ಡ್ ವರ್ಕು ಅಂತೇಳಿ. ಅಲ್ಲ ಫ್ರೆಂಡ್ಸ್, ಏನ್ ಆನ್ಸರು? ಕೊಡ್ಲಿನ ಚೂಪ ಮಾಡ್ಕೋತಾರ ಅಷ್ಟೇನೆ, ಅರ್ಧ ಗಂಟೆಗೆ ಒಂದ್ಸಲ. ಈಸಿ ಅಲ್ವಾ? ಚೂಪಾಗಿದ್ದಾಗ ಫಿನಿಶ್ ಮಾಡ್ಬೋದಲ್ವಾ? ಅಷ್ಟೇ ಮೈ ಡಿಯರ್ ಫ್ರೆಂಡ್ಸ್. ಸೊ ಚೂಪಾಗಿದ್ದಾಗ ಅದನ್ನು ಕಂಪ್ಲೀಟ್ ಫಿನಿಶ್ ಮಾಡ್ಬೋದು. ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ರೆ, ಹಾರ್ಡ್ ವರ್ಕ್ ಮಾಡ್ತಾರಲ್ಲ ಮಹಾನುಭಾವ, ನೀನು ಚೂಪ ಮಾಡ್ಕೋ ಅಂದ್ರೆ ಅಣ್ಣ ಟೈಮ್ ಇಲ್ಲ ಅಂತಾರೆ. ನೋಡಿ, ಟೈಮ್ ಇಲ್ಲ. ಹಾರ್ಡ್ ವರ್ಕ್ ಮಾಡಕ್ ಟೈಮ್ ಇದೆ, ಸ್ಮಾರ್ಟ್ ವರ್ಕ್ ಮಾಡಕ್ ಟೈಮ್ ಇಲ್ಲ. ನೀನು ಎಷ್ಟು ಹೋರಾಟ ಮಾಡಿದ್ರು ನಿನಗೆ ರಿಸಲ್ಟ್ ಬರಕ್ ಚಾನ್ಸೇ ಇಲ್ಲ ಅಲ್ಲಿ. ಇದೇ ಕಾರಣ ಫೀಲ್ಡ್ ಅಲ್ಲಿ ತುಂಬಾ ಜನ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ತುಂಬಾ ಅಪ್ರೋಚ್ ಮಾಡ್ತಾ ಇದ್ದಾರೆ, ರಿಸಲ್ಟ್ ಬರ್ತಾ ಇಲ್ಲ, ಸ್ಮಾರ್ಟ್ ವರ್ಕ್ ಇಲ್ಲ, ಟೀಮ್ ಗ್ರೋತ್ ಬರ್ತಾ ಇಲ್ಲ. ಕಾರಣ ನಾವು ನೀವು ಚೂಪ್ ಮಾಡ್ಕೋಬೇಕು.
ಅಂದ್ರೆ ಕೊಡ್ಲಿ ಹುಡ್ಕೊಂಡು ಹೋಗ್ಕೋಬೇಡಿ, ಇದು ಮಾಡ್ಕೋತಿದ್ದೀರಾ ಈಗಾಗಲೇ, ಟ್ರೈನಿಂಗ್ಗಳಿಗೆ ಬಂದಿದ್ದೀರಾ, ಅದೇನೆ ಒಂದು ಶಾರ್ಪ್ನಿಂಗ್ ಯುವರ್ ಸ್ಕಿಲ್. ಓಕೆ, ನೋಡಿ ನೀವು ಎಲ್ಲ ಯುದ್ಧಕ್ಕೆ ಸೆಲೆಕ್ಟ್ ಆಗಿದ್ದೀರಾ, ಅಥವಾ ಸಾರಿ ಮಿಲಿಟರಿ ಸೆಲೆಕ್ಟ್ ಆಗಿದ್ದೀರಾ. ಮಿಲಿಟರಿ ಸೆಲೆಕ್ಟ್ ಆಗಿದ್ದೀರಾ, ಇವತ್ತು ಜಾಯಿನ್ ಆಗಿದ್ದೀರಾ, ನಾಳೆ ಯುದ್ಧ ಡಿಕ್ಲೇರ್ ಆಯ್ತು, ನಿಮ್ಮನ್ನ ಯುದ್ಧಕ್ಕೆ ಕಳಿಸ್ಬಿಡ್ತೀವಿ. ಹೆಂಗಿರುತ್ತೆ? ಹುಟ್ಟಿರೋ ಮಗುಗೆ ಏನ್ ಗೊತ್ತಿದೆ? ಹಾಗೆ ನೀವು ಗೆದ್ದು ಬರ್ತೀರಾ, ಸೋಲೋದಲ್ಲ, ಸತ್ತೇ ಬರೋದು. ಆದರೆ ಸ್ಟಾರ್ಟಿಂಗ್ ಅಲ್ಲೇ 1 ತಿಂಗಳು 2 ತಿಂಗಳು 6 ತಿಂಗಳು ನಿಮಗೆ ಟ್ರೈನಿಂಗ್ ಕೊಟ್ರೆ ಹೆಂಗಿರುತ್ತೆ? ಶಸ್ತ್ರಾಭ್ಯಾಸ ಆಗ್ಬಿಟ್ರೆ ಹೇಗಿರುತ್ತೆ? ಗೆಲ್ಬೋದಾ? ಎಸ್. ಯುದ್ಧ, ಮೋದಿ ಕೇರ್ ಯುದ್ಧ, ಬಿಸ್ನೆಸ್ ಯುದ್ಧ, ಜೀವನ ಯುದ್ಧ. ಇಲ್ಲಿ ಏನ್ ಬೇಕು? ಶಸ್ತ್ರಾಭ್ಯಾಸ ಬೇಕು ಸ್ನೇಹಿತರೆ, ಶಸ್ತ್ರಾಭ್ಯಾಸ ಬೇಕು. ಓಕೆ, ಕಾರ್ನ ಟ್ರೈನಿಂಗ್ ಕಲಿದಲೇನೆ ಕಾರ್ ಓಡಿಸಕ್ಕಾಗುತ್ತಾ? ಬರೀ ವಿಶ್ವಾಸ, ಮೋಟಿವೇಶನ್ನು, ಮೈಂಡ್ ಸೆಟ್ಟು ಆಗಲ್ಲ. ಒಂದು ಕಾರ್ ಮುಂದೆನೆ ಹೋಗಲ್ಲ, ಮುಂದೆ ಹೋದ್ರೂ ಆಕ್ಸಿಡೆಂಟ್ ಆಗುತ್ತೆ. ಹೌದಾ? ಆಗಿದ್ದಾಗ ಲೈಫಿಗೆ, ಬಿಸ್ನೆಸ್ಸಿಗೆ ಕಲಿದೇ ಇದ್ರೆ ನಾವು ಬೆಳಿತೀವಾ? ಇಲ್ಲ ಅಲ್ವಾ? ಹಾಗಾಗಿ ನಾವೆಲ್ಲರೂ ಕಲಿಬೇಕಾಗಿದೆ. ಓಕೆ, ನಾವು ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡೋದಲ್ಲ, ಆದ್ರೆ ನಾವು ಜನಗಳನ್ನ ಬಿಲ್ಡ್ ಮಾಡಬೇಕು. ಆ ಜನಗಳು ಮುಂದೆ ಹೋಗಿ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ತಾರೆ. ನಾವು ವ್ಯಕ್ತಿತ್ವ ವಿಕಸನ ಮಾಡಬೇಕು, ವ್ಯಕ್ತಿತ್ವನ ಕಟ್ಟಬೇಕು, ಸಂಬಂಧಗಳನ್ನ ಕಟ್ಟಬೇಕು, ಜನಗಳ ಶಕ್ತಿ ಸಾಮರ್ಥ್ಯನ ನಾವು ಕಟ್ಟಬೇಕು, ಜನಗಳ ಯೋಗ್ಯತೆನ ಕಟ್ಟಬೇಕು. ಜನಗಳ ಯೋಗ್ಯತೆ ಕಟ್ಟಿದಾಗ ಅವರು ಬಿಸ್ನೆಸ್ ಅನ್ನ ಕಟ್ತಾರೆ. ಜಿಗ್ ಜಾಗ್ಲರ್ ಹೇಳಿದ್ದಾರೆ. ಓಕೆ, ಇದು ವೆರಿ ವಂಡರ್ಫುಲ್ ಸ್ನೇಹಿತರೆ. ಸೈಕಲ್ ಓಡಿಸ್ಬೇಕು ಅಂದ್ರೂ ಪ್ರಾಕ್ಟೀಸ್ ಬೇಕು, ಬ್ಯಾಲೆನ್ಸ್ ಬೇಕು. ಬೈಕು ಕಾರ್ ಓಡಿಸ್ಬೇಕು ಅಂದ್ರೂ ಕೂಡ ಬ್ಯಾಲೆನ್ಸ್ ಬೇಕು. ಎಸ್ ಆರ್ ನೋ? ಸೈಕಲ್ಲು, ಬೈಕು, ಕಾರ್ಗೆನೆ ಬ್ಯಾಲೆನ್ಸು, ಟ್ರೈನಿಂಗು, ತರಬೇತಿ, ಪ್ರಾಕ್ಟೀಸ್ ಬೇಕು ಅಂದ್ರೆ ಇನ್ನು ಫ್ಲೈಟ್ಗೆ ಅಂದ್ರೆ ನೀವು ತರಬೇತಿ ತಗೊಂಡ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ಫ್ಲೈಟ್ ಅನ್ನು ಓಡಿಸ್ಬೋದು. ಪ್ರಾಕ್ಟೀಸ್ ಇಲ್ಲ, ಟ್ರೈನಿಂಗ್ ಇಲ್ಲ ಅಂದ್ರೆ ಸೈಕಲ್ ಓಡಿಸಕ್ಕಾಗಲ್ಲ. ಎಸ್ ಆರ್ ನೋ? ಇಷ್ಟು ಸಿಂಪಲ್ ಫ್ರೆಂಡ್ಸ್. ಓಕೆ, ಸೊ ಕಲಿಕೆ ಎಲ್ಲ ಕಡೆನೂ ಇದೆ. ಬ್ಯೂಟಿ ಪಾರ್ಲರ್ ಓಪನ್ ಮಾಡಬೇಕು ಅಂದ್ರೂ ಕೂಡ ಕಲಿಕೆ ಬೇಕು, ಟ್ರೈನಿಂಗು. LIC ಏಜೆಂಟ್ ಆಗಬೇಕು ಅಂದ್ರೂ ಕೂಡ ಟ್ರೈನಿಂಗ್ ಬೇಕು. ಯಾವುದೇ ಒಂದು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಅಥವಾ ಏನೇ ಆಗಿರಲಿ ಎಲ್ಲದಕ್ಕೂ ಕೂಡ ಟ್ರೈನಿಂಗ್. ಟೈಲರಿಂಗ್ ಆಗಿರ್ಬೋದು, ಟ್ರೈನಿಂಗ್ ಬೇಕಾ ಬೇಡವೋ? ಸಣ್ಣ ಪುಟ್ಟ ಬಿಸ್ನೆಸ್ಗೆನೆ ಟ್ರೈನಿಂಗ್ ಬೇಕು ಅಂದ್ರೆ ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್, 20 ಕೋಟಿಗಿಂತ ಜಾಸ್ತಿ ಬೆಲೆ ಬಾಳ್ತಕ್ಕಂಥ ಬಿಸ್ನೆಸ್ ಇದು. ಬೇಕೋ ಬೇಡವೋ? ಇಡೀ ದೇಶ ಬದಲಾಯಿಸುವ ಶಕ್ತಿ ಇದೆ ಈ ಮೋದಿ ಕೇರಿಗೆ. ಲಕ್ಷಾಂತರ ಜನಗಳಿಗೆ ನೀವು ಟ್ರೈನಿಂಗ್ ಕೊಡಬೇಕಾಗಿದೆ. ನಿಮ್ಮ ಕೆಳಗಡೆ ಎಂತೆಂಥವ್ರು ಬರ್ತಾರೋ ಗೊತ್ತಿಲ್ಲ, ಯಾಕೆಂದ್ರೆ ಎಲ್ಲರೂ ನಿಮ್ಮಷ್ಟೇ ಓದಿರೋರು ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ನಿಮಗಿಂತ ಚುರುಕಾಗಿರ್ತಾರೆ, ನಿಮಗಿಂತ ವಿದ್ಯಾವಂತ ಇರ್ತಾರೆ, ನಿಮಗಿಂತ ಬಿಸ್ನೆಸ್ ಮ್ಯಾಗ್ನೆಟ್ ಬರ್ತಾರೆ, ನಿಮಗಿಂತ ಹೈ ಲೆವೆಲ್ ಬರ್ತಾರೆ. ಅವ್ರಿಗೂ ಮಾಹಿತಿ ಕೊಡಬೇಕು ಅಂದ್ರೆ, ಅವ್ರ ಹೃದಯ ಗೆಲ್ಲಬೇಕು ಅಂದ್ರೆ ನೀವು ಟ್ರೈನಿಂಗ್ ತಗೊಳ್ಬೇಕು. ಎಸ್ ಆರ್ ನೋ? ನೀವು ಹೆಬ್ಬೆಟ್ಟಾಗಿದ್ರು ಪರವಾಗಿಲ್ಲ, ನಿಮ್ಮ ಜೀವನದಲ್ಲಿ ಟ್ರೈನಿಂಗ್ ಅಲ್ಲಿ PhD ಮಾಡಬೇಕು. ಮೋದಿ ಕೇರ್ ಟ್ರೈನಿಂಗ್ ಅಲ್ಲಿ PhD ಪಡ್ಕೋಬೇಕು. ನೀವು ಹೆಬ್ಬೆಟ್ಟಾಗಿದ್ರು ಪರವಾಗಿಲ್ಲ, ಮೋದಿ ಕೇರ್ ಟ್ರೈನಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆದರೆ IAS ಆಫೀಸರ್ ಕೂಡ ನಿಮ್ಮ ಟ್ರೈನಿಂಗ್ ಅಟೆಂಡ್ ಆಗ್ತಾರೆ. ಎಸ್ ಫ್ರೆಂಡ್ಸ್, ಇಫ್ ಯು ಆರ್ ವಿಲ್ಲಿಂಗ್ ಟು ಲರ್ನ್, ನೋ ಒನ್ ಕ್ಯಾನ್ ಹೆಲ್ಪ್ ಯು. ನೀವು ಕಲೀಲಿಕ್ಕೆ ಸಿದ್ಧ ಇಲ್ಲ ಅಂದ್ರೆ ಯಾರೂ ನಿಮಗೆ ಹೆಲ್ಪ್ ಮಾಡಲ್ಲ. ನೀವು ಕಲೀಲಿಕ್ಕೆ ಸಿದ್ಧ ಇದ್ರೆ ಖಂಡಿತ ನಿಮ್ಮನ್ನು ಯಾರೂ ತಡೆಯಕ್ಕಾಗಲ್ಲ. ನೀವು ದೊಡ್ಡ ಸಾಧನೆ ಮಾಡೇ ಮಾಡ್ತೀರಾ ಅಂತ ಹೇಳ್ತಾ ಇದೆ ಈ ಸ್ಲೈಡು. ಓಕೆ, ನೋಡಿ, ಆರ್ಡಿನರಿ ಬಾರ್ಬರ್, ಕಟಿಂಗ್ ಶಾಪ್ ಅಲ್ಲಿ ಕೆಲಸ ಮಾಡೋ ವ್ಯಕ್ತಿ ನ್ಯೂಸ್ ಪೇಪರ್ ಹಿಡ್ಕೊಂಡಿಲ್ಲ, ಸಾಮಾನ್ಯವಾಗಿ ಫಿಲ್ಮ್ ಮ್ಯಾಗಝಿನ್ ಹಿಡ್ಕೋತಾರೆ ಕಟಿಂಗ್ ಶಾಪ್ ಅಲ್ಲಿ. ಜನಕ್ಕೆ ಅದು ಏನೋ ಒಂಥರ ರೋಚಕ ಅಂತೇಳಿ. ಆದರೆ ತಮಿಳ್ನಾಡಲ್ಲಿ ಒಬ್ರು ಮೆಂಟಾಲಿಟಿ ಸ್ಟ್ರಾಂಗ್ ಆಗಿದೆ, ಬಿ ಮೆಂಟಾಲಿಟಿ ಅವರು, ಕಟಿಂಗ್ ಶಾಪ್ನವರು ಲೈಬ್ರರಿ ಇಟ್ಟಿದ್ದಾರೆ. ಲೈಬ್ರರಿನಲ್ಲಿ ಕಾದಂಬರಿ ಇಟ್ಟಿಲ್ಲ, ಪರ್ಸನಲ್ ಡೆವಲಪ್ಮೆಂಟ್ ಬುಕ್ ಇಟ್ಟಿದ್ದಾರೆ ಅವರು. ಎಸ್, ಇಂಡಿಯಾ ಬದಲಾಗ್ತಾ ಇದೆ, ಕಟಿಂಗ್ ಶಾಪಿಂದನೇ ಬದಲಾಗಬೇಕು, ಯಾಕೆಂದ್ರೆ ಅಲ್ಲೇನೆ ಅತಿ ಹೆಚ್ಚು ಚರ್ಚೆ ಆಗೋದು. ಓಕೆ, ಅಲ್ಲಿ ಬದಲಾಗ್ತಾ ಇದೆ ಸ್ನೇಹಿತರೆ, ಈ ಬದಲಾವಣೆ ಬೇಕಾಗಿದೆ. ಓಕೆ, ಸೊ ಮೊಬೈಲು, ಐಫೋನೇ ಆಗಿರ್ಬೋದು 1.5 ಲಕ್ಷದ್ದು, ಚಾರ್ಜ್ ಮಾಡದೇ ಇದ್ರೆ ಯೂಸ್ ಮಾಡೋಕ್ಕಾಗುತ್ತಾ? ಮತ್ತೆ ನಮಗೆ ನಿಮಗೆ ಚಾರ್ಜ್ ಬೇಡವಾ? ನಾವೆಲ್ಲ ನೀರಿನ ತತ್ವದವರು, ಬಹಳ ಬೇಗ ನೆಗೆಟಿವ್ ಆಗ್ತಾ ಇರ್ತೀವಿ. ಅದಕ್ಕೋಸ್ಕರ ಸ್ನೇಹಿತರೆ ನಮಗೆ ಚಾರ್ಜ್ ಬೇಕಾಗಿದೆ ಟ್ರೈನಿಂಗ್ಗಳ ಮುಖಾಂತರ. ಸೊ ಈ ಒಂದು ಮರ್ಸಿಡೀಸ್ ಬೆನ್ಸ್ ಕಾರ್ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದ್ದೀರಾ, ಆದ್ರೆ ಇದಕ್ಕೆ ಪೆಟ್ರೋಲ್ ಹಾಕ್ತಿರೋ ಇಲ್ವಾ? ಇಲ್ಲಪ್ಪ, ನಾನು 1 ಕೋಟಿ ಇನ್ವೆಸ್ಟ್ ಮಾಡಿದ್ದೀನಿ, ಪೆಟ್ರೋಲ್ ಹಾಕಲ್ಲ ಇದಕ್ಕೆ ಅಂದ್ರೆ 1 ಇಂಚು ಮುಂದೆ ಹೋಗಲ್ಲ. ಹೌದಾನೆ? ಅದೇ ತರನೇ ಪೆಟ್ರೋಲ್ ಮನಿ ಯಾವ ತರ ಇದೆ, ಅದೇ ತರ ಟ್ರೈನಿಂಗ್ಗೆ ನೀವು ರೆಡಿ ಆಗಲೇಬೇಕು. ಟ್ರೈನಿಂಗ್ ಪೆಟ್ರೋಲ್ ಕಾಸ್ಟ್ ಇದ್ದಾಗೆ ನೀವು ಫ್ಯೂಯಲ್ ಹಾಕ್ಲೇಬೇಕಿಲ್ಲಿ, ಆಗ ಮಾತ್ರ ನೀವು ಮುಂದೆ ಹೋಗ್ತಾ ಇರ್ತೀರಾ. ಓಕೆ,
ನೀವು ಯಾರು ಅಂದ್ರೆ ಏನ್ ಕಲಿತೀರೋ ಅದೇ ನೀವು. ಏನ್ ಕಲಿತೀರೋ ಅದೇ ನೀವು. ಕಲಿದೇ ಇದ್ರೆ ನೀವು ಏನನ್ನೂ ಪಡೆಯಕ್ಕಾಗೋದಿಲ್ಲ ಸ್ನೇಹಿತರೆ. ನಿಮ್ಮ ಯಶಸ್ಸು, ನಿಮ್ಮ ಸಾಧನೆ ನಿಮ್ಮ ಕೆಪಾಸಿಟಿಗಿಂತ ಮೀರಿ ಇರಲ್ಲ. ಅದು ನಿಮಗೆ 3,000 ಚೆಕ್ ಬರ್ತಾ ಇದೆ ಅಂದ್ರೆ ನಿಮ್ಮ ಯೋಗ್ಯತೆ ಅಷ್ಟೇ ಕಲ್ತಿರ್ತೀರಾ. ನಿಮಗೆ 10,000 ಸ್ಯಾಲ್ರಿ ಇದೆ ಅಂದ್ರೆ ಅಷ್ಟೇ ನಿಮ್ಮ ಯೋಗ್ಯತೆ, ಅಷ್ಟೇ ಕಲ್ತಿರ್ತೀರಾ, ಅಷ್ಟೇ ಸ್ಕಿಲ್ಲು. ನಿಮಗೆ 1 ಲಕ್ಷ ಅಂದ್ರೆ 1 ಲಕ್ಷದಷ್ಟು ನಿಮಗೆ ಕ್ಷಮತೆ ಇದೆ. 3 ಲಕ್ಷ ಸ್ಯಾಲ್ರಿ ಅಂದ್ರೆ 3 ಲಕ್ಷದಷ್ಟು ನೀವು ಕಲ್ತಿರ್ತೀರಾ. ಅರ್ಥ ಆಗ್ತಿದ್ಯಾ? ನಿಮ್ಗೆ ಇನ್ಕಮ್ ಬರ್ತಾ ಇದೆ ಅಂದ್ರೆ ಅಷ್ಟು ಕಲ್ತಿದ್ದೀರಾ. ಜಾಸ್ತಿ ಸಂಪಾದನೆ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೂಪರ್. ESBI ಈಗ ಅರ್ಥ ಆಗಿರ್ಬೇಕು ನಿಮಗೆ. ಮತ್ತೊಂದ್ಸಲ ನೆನಪು ಮಾಡ್ತಾ ಇದ್ದೀನಿ. ಇಲ್ಲಿದ್ದಾರೆ ಬಹಳ ಜನ, ಅದಕ್ಕೇನೆ ಇಂಡಿಯಾದಲ್ಲಿ ಸೋಲು ಜಾಸ್ತಿ, ಸಾಮಾನ್ಯ ವ್ಯಕ್ತಿಗಳು ಜಾಸ್ತಿ. 95% ಪೀಪಲ್ ಆರ್ ಮಿಡಲ್ ಕ್ಲಾಸ್ ಅಂಡ್ ಪೂರ್ ಕ್ಲಾಸ್. ಇಲ್ಲಿಗೆ ಬರಬೇಕು ಅಂದ್ರೆ ಟ್ರೈನಿಂಗ್ 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 ಟ್ರೈನಿಂಗ್. ಬಿಸ್ನೆಸ್ ಓನರ್ ಆಗಬೇಕು ಅಂದ್ರೆ ಇಲ್ಲಿ ಹಣವಂತೂ ಇನ್ವೆಸ್ಟ್ ಮಾಡಿಲ್ಲ ನೀವು ಬಿಸ್ನೆಸ್ ಮಾಡೋಕ್ಕೆ. ಅಟ್ಲೀಸ್ಟ್ ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿ, ಹಣ ಇನ್ವೆಸ್ಟ್ ಮಾಡಿ, ಬುಕ್ಸ್ಗಳಿಗೆ, ಟ್ರೈನಿಂಗ್ಗಳಿಗೆ, ಸೆಮಿನಾರ್ಗಳಿಗೆ ಹಣ, ಎನರ್ಜಿ, ಟೈಮ್ನ ಇನ್ವೆಸ್ಟ್ ಮಾಡಿ. ಆಗ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆದಾಗ ನಿಮ್ಮ ಲೈಫಲ್ಲಿ ತುಂಬಾ ಬೆಳೀತಾ ಹೋಗ್ತೀರಾ. ರೆಡಿ ಇದ್ದೀರಾ? ಬಿಸ್ನೆಸ್ ಓನರ್ ಆಗ್ಲಿಕ್ಕೆ ರೆಡಿ ಇದ್ದೀರಾ? IBO ಆಗ್ಲಿಕ್ಕೆ ರೆಡಿ ಇದ್ದೀರಾ? ಕಲಿಕೆ ಆಪ್ಷನ್ ಅಲ್ಲ, ಕಂಪಲ್ಸರಿ. ಸರ್ ಪ್ಲೀಸ್. ಓಕೆ, ತುಂಬಾ ಜನ ಹೇಳ್ತಾರೆ ಸರ್. ಎಸ್ ರಾಜು ಸರ್, ಕ್ಲೋಸ್ ಮಾಡೋದಾ? ನಂದು ಏನ್ ಕಂಪ್ನಿನಪ್ಪ, ಸರಿನೇ ಇಲ್ಲಪ್ಪ. ನನ್ನ ಕಂಪನಿ ಬರೀ 15,000 ಸ್ಯಾಲ್ರಿ ಕೊಡ್ತಾರೆ. 15,000 ಸ್ಯಾಲ್ರಿ ಕೊಡ್ತಾರೆ ನನ್ನ ಕಂಪನಿ. ಹಲೋ, 15,000 ನನಗೆ ಕೊಡ್ತಿದ್ದಾರೆ ಅಂತ ಹೇಳಪ್ಪ ರಾಜಾ. ನೀನು ವರ್ಕ್ ಮಾಡ್ತಿರೋ ಕಂಪನಿನಲ್ಲಿ 50,000 ಸಂಪಾದನೆ ಮಾಡ್ತಿದ್ದಾರೆ, 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ CEO. ನಿನಗೆ ಯಾರು ಸ್ಟಾಪ್ ಮಾಡಿದ್ದು CEO ಆಗ್ಲಿಕ್ಕೆ? ನಿನ್ನ ಯೋಗ್ಯತೆ ಇಷ್ಟು, ಅದಕ್ಕೆ 15,000 ಕೊಡ್ತಾ ಇದ್ದಾರೆ ನಿನಗೆ. ನೀನು ಓದಿರೋದು ಅಷ್ಟು, ನಿನ್ನ ಸ್ಕಿಲ್ ಇಷ್ಟನೇ. ಓದಿರೋದ್ರ ಮೇಲೆ ಡಿಪೆಂಡ್ ಆಗಿ ಕೆಲಸ ಕೊಡೋದಾಗಿದ್ರೆ, ಸ್ಯಾಲ್ರಿ ಕೊಡೋದಾಗಿದ್ರೆ PhD ಮಾಡಿದವರು CEO ಆಗ್ಬೇಕಾಗಿತ್ತು, ಓನರ್ ಆಗ್ಬೇಕಿತ್ತು. ಆದ್ರೆ ಓನರ್ ಆಗಿರೋರು ಸ್ಕೂಲ್ ಫೇಲ್ ಆಗಿರೋರು, SSLC ಫೇಲ್. ಹೌದಾ ಇಲ್ವಾ? ಹಾಗಾಗಿ ಮೋದಿ ಕೇರಳು ಅಷ್ಟೇನೆ. ತುಂಬಾ ಜನಕ್ಕೆ ಅರ್ಥನೇ ಆಗಲ್ಲ. ನನಗೆ ಇನ್ಕಮ್ ಬರ್ತಿಲ್ಲ, ನನ್ನ ಟೀಮ್ ಬರ್ತಿಲ್ಲ ಅಂದ್ರೆ ನಾನು ಕಲಿಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ, ಕಲ್ತಿದ್ದನ್ನ ಅಳವಡಿಸ್ಕೋಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಆದ್ರೆ ಬ್ಲೇಮ್ ಮೋದಿ ಕೇರ್ ಸರಿ ಇಲ್ಲ, ಲೀಡರ್ ಸರಿ ಇಲ್ಲ, ಕಂಪ್ನಿ ಸರಿ ಇಲ್ಲ, ಮಾರ್ಕೆಟ್ ಸರಿ ಇಲ್ಲ, ಈ ತರ ಹೇಳ್ಕೊಂತ ಹೋಗ್ತೀವಿ. ಆದ್ರೆ ಯಾರೆಲ್ಲ ಗೆದ್ದಿದಾರಲ್ಲ, 1,00,000, 10 ಲಕ್ಷ, 20 ಲಕ್ಷ ಚೆಕ್ ತಗೊಂತಾ ಇದಾರಲ್ಲ, ಅಷ್ಟು ಅದಕ್ಕಿಂತ ಜಾಸ್ತಿ ಓದಿರ್ತಾರೆ, ಜಾಸ್ತಿ ಕಲ್ತಿರ್ತಾರೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಸ್ನೇಹಿತರೆ. ಓಕೆ, ಇಲ್ಲಿ ಅಕಾಡೆಮಿಕ್ ಎಜುಕೇಶನ್ ಬಗ್ಗೆ ಒಂದು ಇದೆ, ಓದ್ಲಿಕ್ಕೆಲ್ಲ ಹೋಗಬೇಡಿ, ಹಾಗೆ ಕೇಳಿಸ್ಕೊಳ್ಳಿ. ಲಾರ್ಡ್ ಬೆಕಾಲೆ ನಮ್ಮ ದೇಶಕ್ಕೆ ಗಂಡಾಂತರಕ್ಕೆ ಕಾರಣ ಆದ್ರು. ಸ್ಟಾಪ್ ಮಾಡಿ ಸಾಕು. ಎಸ್ ಫ್ರೆಂಡ್ಸ್, ಇವತ್ತಿಗೆ ಜಸ್ಟ್ ಪಾಸ್ ಇದು. ಎಸ್, ಇವಾಗ ಏನು ರಿಯಲೈಸ್ ಆಯಿತು ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ಏನು ತೊಗೊಳಕ್ಕಾಯ್ತು, ತುಂಬ ಚೆನ್ನಾಗಿತ್ತು, ಆ ಥರ ಜನರಲ್ ಹೇಳೋದು ಬೇಡ. ಆದರೆ ಏನು ನಿಮಗೆ ರಿಯಲೈಸ್ ಆಯಿತು, ಏನು ನೀವು ಅಳವಡಿಸ್ಕೊಬೋದು, ಏನು ಮಿಸ್ಸಿಂಗ್ ಆಗ್ತಿತ್ತು ಅನ್ನೋದನ್ನು ನೀವು ಶೇರ್ ಮಾಡಲಿಕ್ಕೆ ಕೊನೆಯ 3 ನಿಮಿಷ ಮಾತ್ರ ಅವಕಾಶ ಇದೆ. ಸೊ ಯಾರು ಶೇರ್ ಮಾಡ್ತೀರಾ? ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ಉಳಿದವರು ನೀವು ಚಾಟ್ ಕೂಡ ಮಾಡ್ಬೋದು. ಗಣೇಶ್ ಪೂಜಾರಿ ಅವರೇ ವೆಲ್ಕಮ್, ಬೇಗ. ಸರ್, ನನಗೆ ಅರ್ಥ ಆಗಿರುವಂತದ್ದು, ಇಲ್ಲಿ ಇಂಪಾರ್ಟೆನ್ಸ್ ಬೇಕಾಗಿರುವಂತದ್ದು ಟ್ರೈನಿಂಗ್, ಮೀಟಿಂಗ್ ಪ್ಲಸ್ ನನ್ನ ಎಜುಕೇಶನ್ಸ್ ಎಷ್ಟು ನಾನು ಅಳವಡಿಸ್ಕೊಂಡಿದ್ದೀನಿ ಇದರಲ್ಲಿ ಅಂತ ಹೇಳಿ. ನನ್ನ ಇನ್ಕಮ್ ಬೇಕಾದ್ರೆ ನಾನು ಎಷ್ಟು ಅಳವಡಿಸ್ಕೊಂಡಿದ್ದೀನಿ ಮತ್ತು ಎಷ್ಟು ಅಳವಡಿಸ್ಕೊಳ್ಬೇಕು ಟ್ರೈನಿಂಗ್, ಮೀಟಿಂಗ್ ಮತ್ತು ನನ್ನ ಟೀಮ್ ಅನ್ನು ಎಷ್ಟು ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅರ್ಥ ಆಗಿರುವಂತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಗಣೇಶ್. ಓಕೆ, ಮುರುಗೇಶ್ ಬಳಿಗಾರ್. ನಿಮ್ಮದೇ ಸ್ಟೋರಿ ಎಕ್ಸಾಂಪಲ್ ಬಂತಲ್ಲಿ ಮುರುಗೇಶ್ ಅವ್ರದ್ದು. ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು, ಇವರು ಫುಲಿ ನೆಗೆಟಿವ್ ಆಗಿಬಿಟ್ಟಿದ್ರು ಅಂತೇಳಿ. ಕೊನೆಯ ಟ್ರೈನಿಂಗು ಬಂದು ಅಟೆಂಡ್ ಆಗಿ ನಮ್ಮ ಮಾತಿ ಬೆಲೆ ಕೊಟ್ಟು ಬನ್ನಿ ಅಂತ ಹೇಳಿದ್ದು. ಎಸ್ ಮುರುಗೇಶ್.
ಅದಾದ ಸರ್ ನಂತರ ಟರ್ನಿಂಗ್ ಪಾಯಿಂಟ್. ನಮಸ್ತೆ ಸರ್. ಕೇಳಿತ್ತು ಸರ್, ಐ ಆಮ್ ಆಡಿಬಲ್ ಸರ್? ಎಸ್ ಮಾತಾಡಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾವತ್ತೂ ನೆನ್ಪರಾಗಲ್ಲ, ಯಾಕಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ಗಳು, ನೀವಾಗ್ಲಿ ವಿಜಯ್ ಸರ್ ಆಗ್ಲಿ, ನಿರಂತರವಾಗಿ ನಮಗೆ ಕೊಡ್ತಿರ್ತಕ್ಕಂಥ ತರಬೇತಿ ಇವತ್ತೇ ಅಲ್ಲ, ಡೇ 1 ಇಂದ ನಾನ್ ನೋಡ್ತಿರೋದು. ನಾನು 2006-7 ಇಂದ ಏನ್ ನಿಮ್ ಜೊತೆಗಿದ್ದೀನಿ, 2006-7ರಿಂದ ಪ್ರತಿಯೊಂದು ಟ್ರೈನಿಂಗ್ ಅಲ್ಲೂ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದನ್ನ ತಗೊಂಡೆ ನಾನು ಇಲ್ಲಿವರೆಗೂ ಬಂದು ಮೋದಿ ಕೇರಲ್ಲಿ ನಿಂತಿದ್ದು ಅಂತ ಹೇಳೋದಿಕ್ ಸಾಧ್ಯ ಆಗಿದೆ ಸರ್. ಯಾಕಂದ್ರೆ ಒಂದೊಂದು ತರಬೇತಿಗೂ ಬೆಲೆ ಕಟ್ಟೋದಿಕ್ಕಾಗಲ್ಲ. ಯಾವಾಗ ಹೇಗೆ ಬುದ್ಧನಿಗೆ ಗೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಯ್ತೋ, ಹಾಗೆ ಪ್ರತಿಯೊಂದು ಟ್ರೈನಿಂಗ್ ಅಲ್ಲೂ 0.1% ಮೇ ಬಿ ಅಷ್ಟೊಂದು ಜ್ಞಾನೋದಯ ಆಗಿರೋದಕ್ಕೆ ನಿಮ್ ಜೊತೆಗೆ ಇವತ್ತು ನಿಂತ್ಕೊಳ್ಳೋದಿಕ್ ಸಾಧ್ಯ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ದಾವಣಗೆರೆಯಲ್ಲಿ ಫಿಸಿಕಲ್ ಆಗಿ ನಾನು ಇದನ್ನ ಅಟೆಂಡ್ ಆಗಿದ್ದೀನಿ, ಈ ತರಬೇತಿನ. ಅದು ಒಂದು ಸೌಭಾಗ್ಯ. ಮೋರೋವರ್ ನನ್ನ ಕಡೆ ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಸಹ ಇದೆ. ಯಾವಾಗೂ ಇದು ಅನ್ಸಿದಾಗ ಇದನ್ನ ಹಾಕೊಂಡು ಕೂತಾಗ ಗೊತ್ತಾಗುತ್ತೆ ಎಸ್ ನಾನು ಇನ್ನೂ ಏನ್ ಮಾಡ್ಬೇಕು ಅಂತೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮುರುಗೇಶ್, ಒಂದು ಎಕ್ಸಾಂಪಲ್ ಆಗಿದ್ದೀರಾ ಯಾವುದು ಒಂದು ಟ್ರೈನಿಂಗ್ ಎಷ್ಟು ಮುಖ್ಯ ಅಂತಕ್ಕದ್ದು. ಆ ಒಂದು ಟ್ರೈನಿಂಗ್ ಏನಾದ್ರೂ ಇವ್ರು ಬರದೇ ಇದ್ರೆ ಇವತ್ತು ಇವ್ರ ಟೀಮಲ್ಲಿ ತುಂಬ ಜನ ಅಚೀವರ್ಸ್ ಬಂದರು, ತುಂಬ ಜನ ಕಾರ್ ಅಚೀವರ್ಸು ಮಿಲಿಯನರ್ಸ್ ಬಂದರು, ಟೀಮೇ ಇರ್ತಿರ್ಲಿಲ್ಲ. ಆ ಥರದ ಒಂದು ಅಪರೂಪದ ಒಂದು ಸಾಧನೆ ಆಗಿದ್ದ ಕಾರಣ ಆ ಒಂದು ಟ್ರೈನಿಂಗು. ಖಂಡಿತ ಸರ್. ಅವತ್ತು ನೀವು ಕರೀಲಿಲ್ಲ ಅಂತಂದ್ರೆ ಮೇ ಬಿ ಮೋದಿ ಕೇರ್ ನಂದು ಮುಗಿದಿರ್ತಿತ್ತು, ಮತ್ತೆ ನಂದು ಒರಿಜಿನಲ್ ಸ್ಕ್ರೂ ಡ್ರೈವರು ಕಟಿಂಗ್ ಪ್ಲೇಯರ್ ಹಿಡ್ಕೊಂಡು ನಿಲ್ತಿದ್ನೇನೋ ವರ್ಕ್ಶಾಪ್ ಅಲ್ಲಿ. ಬಟ್ ಅವತ್ತು ನಿಮ್ಮ ಮಾತಿ ಬೆಲೆ ಕೊಟ್ಟು ಬಂದೆ ಅಷ್ಟೇ. ನಾನು ಬರ್ಬೇಕಂತಿರ್ಲಿಲ್ಲ, ಯಾಕಂದ್ರೆ ಒಬ್ಬ ಲೀಡರ್ ನಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ವಿಶೇಷತೆ ಇದೆ ಅಂತ ಬಂದೆ. ಆ ವಿಶೇಷತೆನೇ ಇವತ್ತು ಕಾರಲ್ಲಿ 9-10 ದೇಶ ಓಡಾಡಕ್ಕೆ, ಕಾರಲ್ಲಿ ಓಡಾಡೋದಕ್ಕೆ, ದೊಡ್ಡ ಟೀಮ್ ಕಟ್ಟೋದಕ್ಕೆ ಸಾಥಾಗಿರ್ತಕ್ಕಂಥದ್ದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓಕೆ, ನೆಕ್ಸ್ಟು ಅರವಿಂದ ಬಾಯ್ ಶೇರ್ ಮಾಡ್ತೀರಾ ಬೇಗ? ಮೇಡಮ್ ಬೇಗ ಶೇರ್ ಮಾಡಿ. ಓಕೆ, ವಿಘ್ನೇಶ್ ಕುಲಾಲ್. ಸರ್, ಗುಡ್ ಮಾರ್ನಿಂಗ್. ಇವತ್ತಿನ ಟ್ರೈನಿಂಗ್ ಅಲ್ಲಿ ನಾವು ಮೋದಿ ಕೇರ್ ನಮ್ಗೆ ಟ್ರೈನಿಂಗ್ ಎಷ್ಟು ಮುಖ್ಯ, ನಾವು ಎಷ್ಟು ಕಲಿತಿದ್ದೀವಿ, ಅದರಲ್ಲಿ ನಾವು ಇನ್ನು ಎಷ್ಟು ಕಲಿಬೇಕು ಅನ್ನೋದು ಕೂಡ ತುಂಬಾನೇ ಅರ್ಥವಾಯ್ತು ಅಂತ ಹೇಳ್ಬೋದು ಸರ್. ನಾವು ಇಲ್ಲಿ ಏನು ಕಲ್ತಿದೀವಿ, ಎಷ್ಟು ಕಲ್ತಿದೀವಿ, ನಾವು ಇನ್ಕಮ್ ಎಷ್ಟು ಇನ್ಕಮ್ಗೋಸ್ಕರ ನಾವು ಕಲ್ತಿದೀವಿ ಅನ್ನೋದು ಅರ್ಥ ಆಯ್ತು. ನಾವು ಹೆಚ್ಚು ಇನ್ಕಮ್ಗೋಸ್ಕರ ಎಷ್ಟು ಕಲಿಬೇಕು ಅನ್ನೋದು ಕೂಡ ಒಂದು ತುಂಬಾ ಅರ್ಥ ಆಯ್ತು. ಸ್ಪೆಸಿಫಿಕ್ ಆಗಿ ಬರ್ಬೇಕು ಸರ್, ಸ್ಪೆಸಿಫಿಕ್ ಆಗಿ ಬರ್ಬೇಕು ನಿಮ್ದು. ಓಕೆ, ಥ್ಯಾಂಕ್ ಯು. ಮುನೇಶ್ವರ್ ಶೇರ್ ಮಾಡ್ತೀರಾ? ರವಿಕುಮಾರ್, ಯಾ ಮುನೇಶ್ವರ್ ಶೇರ್ ಮಾಡಿ. ಎಸ್ ಸರ್, ಥ್ಯಾಂಕ್ ಯು ಸರ್ ಹಾಗೆ ನಾವು ಕಲಿಯೋದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡುತ್ತೆ ಸರ್. ನಾವು ಇವತ್ತು ಈ ಕ್ಲಾಸ್ ಅಟೆಂಡ್ ಆಗಲಿಲ್ಲ ಅಂದ್ರೆ ಈ ವಿಷಯ ಏನೋ ಗೊತ್ತಾಗ್ತಿಲ್ಲ, ನಾವು ಏನೋ ಒಂದು ಕಳ್ಕೊಂಡಾಗ ಆಗ್ತೈತೆ ಸರ್. ನಾವು ಕಲಿಯೋದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಟರು ನಾನು ಇಂಜಿನಿಯರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓಕೆ, ಎಲ್ಲರೂ ಅಷ್ಟೇ ಆ ಕೊಡಲಿದ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಆದರೆ ಅದು ಆ್ಯಡ್ ಆಗಬೇಕಾಗಿರೋದು ಏನು ಅಂತ ಹೇಳಿದ್ರೆ ಕೊಡಲಿನ ಚೂಪ್ ಮಾಡ್ಕೋಬೇಕು, ಗರಗಸ ಚೂಪ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಎಷ್ಟೋ ಜನ ಗರಗಸ ಚೂಪ ಮಾಡ್ಕೋತಾರೆ, ಆದರೆ ಮರ ಬೀಳೋದಿಲ್ಲ. ಗರಗಸ ಚೂಪ ಮಾಡ್ಕೋತಾರೆ, ಮರ ಬೀಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಮರ ಕಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಮರ ಬೀಳೋದಿಲ್ಲ. ಗರಗಸ ಚೂಪ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು, ಮರ ಕಡಿಲಿಕ್ಕೆ ಫೀಲ್ಡಿಗೆ ಹೋಗೋದು ಇಂಪಾರ್ಟೆಂಟು. ತುಂಬ ಜನ ಝೂಮ್ ಸೆಷನ್ ಅಟೆಂಡ್ ಆಗ್ತಾರೆ, ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾರೆ, ಫಿಸಿಕಲ್ ಮೀಟಿಂಗ್ ಬರ್ತಾರೆ, ಆದರೆ ಅವ್ರು ಫೀಲ್ಡಿಗೆ ಹೋಗಲ್ಲ, ಡೆಮೋಗೆ ಹೋಗಲ್ಲ, ಫೀಲ್ಡಿಗೆ ಆ್ಯಕ್ಷನ್ ಮಾಡೋದಿಲ್ಲ, 1-to-1 ಹೋಗೋದಿಲ್ಲ. ಸೊ ಅವರು ಹೋಮ್ ಮೀಟಿಂಗ್ ಮಾಡೋದಿಲ್ಲ. ಅವಾಗ ಏನೂ ಸುಖ ಇಲ್ಲ, ಎಲ್ಲ ಟ್ರೈನಿಂಗು ವೇಸ್ಟ್ ಆಗುತ್ತೆ. ಎಲ್ಲ ಟ್ರೈನಿಂಗು ವೇಸ್ಟು, ಯಾವುದೇ ಟ್ರೈನಿಂಗ್ ವೇಸ್ಟು ನೀವು ಅಳವಡಿಸ್ಕೊಳ್ತಾ ಇದ್ರೆ. ಸೊ ಯಾವ ಥರ ಗರಗಸ ಚೂಪ್ ಮಾಡೋದು ಮುಖ್ಯ, ಅದಾದ ನಂತರ ಮರ ಕಡಿಲಿಕ್ಕೆ ಹೋಗೋದು ಮುಖ್ಯ, ಅದೇ ಥರ ನೀವೆಲ್ಲರೂ ಮಾಡಬೇಕಾಗಿದೆ. ಓಕೆ, ಸೊ ಭಾಗ 2 ನಾಳೆ ಕಂಟಿನ್ಯೂ ಆಗುತ್ತೆ. ಯಾರು ಮಿಸ್ ಆಗಿದ್ದಾರೆ ಅದನ್ನ ಈಗ ಇದು ಸಿಗುತ್ತೆ ನಿಮಗೆ ರೆಕಾರ್ಡಿಂಗು, ಅದನ್ನ ನೀವೆಲ್ಲರೂ ಕೂಡ ಅಟೆಂಡ್ ಆಗಬೇಕು. ಯಾರು ಮಿಸ್ ಆಗಿದ್ದಾರೋ ಅವರು, ತುಂಬ ಮುಖ್ಯ ಇದು. ಈ ಥರ ಕ್ಲಾಸ್ನ ಅಟೆಂಡ್ ಮಾಡಿಸ್ಬಿಟ್ರೆ ಟ್ರೈನಿಂಗ್ನ, ಈ ಸೆಷನ್ನ ನಿಮ್ಮ ಟೀಮಲ್ಲಿ ಟ್ರೈನಿಂಗ್ ಅಟೆಂಡ್ ಮಾಡಿಸೋದ್ರ ಬಗ್ಗೆ ಸಮಸ್ಯೆನೇ ಆಗಲ್ಲ. ಆಟೋಮೆಟಿಕ್ ಎಲ್ಲರೂ ಕೂಡ ಗ್ರೋತ್ ಆಗ್ತಾರೆ, ಎಲ್ಲರೂ ಕೂಡ ಆಕ್ಷನ್ ಮಾಡ್ತಾ ಇರ್ತಾರೆ. ಓಕೆ, ನಾಳೆ ಪಾರ್ಟ್ 2 ಸ್ಟಾರ್ಟ್ ಆಗುತ್ತೆ. ಅಂಡ್ ಪ್ರಮೋಷನ್ ಏನಿದೆ ಅದನ್ನು ಬಳಸ್ಕೊತಾ ಹೋಗಿ. ಆ ಪ್ರಮೋಷನ್ ತುಂಬ ಅದ್ಭುತವಾಗಿದೆ. ಹೊಸ ಸ್ಪಾನ್ಸರಿಂಗ್ ಮುಖಾಂತರ ಎಲ್ಲರೂ ಏನು ಒಂದು 37 ಪ್ರಾಡಕ್ಟಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಳೋದು, 9 ರೂಪಾಯಿಗೆ ಏನು ಸಿಗ್ತಾ ಇದೆ ಅದನ್ನು ಬಳಸ್ಕೊಳ್ಳಿ ಎಲ್ಲರಿಗೂ ಕೂಡ. ಓಕೆ, ಸೊ ರೆಕಾರ್ಡಿಂಗ್ನ ಕೇಳಿಸ್ಕೊಳ್ಳಿ. ಇದುವರೆಗೂ 25ನ ಕ್ಲಾಸ್ ಆಗಿದೆ, 27ನ ಕ್ಲಾಸ್ ಆಗಿದೆ, ಅದ್ರ ರೆಕಾರ್ಡಿಂಗ್ ಕೇಳಿಸ್ಕೊತಾ ಹೋಗಿ. ನಾಳೆ ಇನ್ನು ದೊಡ್ಡ ಮಟ್ಟದಲ್ಲಿ ನೀವೆಲ್ಲರೂ ಅಟೆಂಡ್ ಆಗಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಎಸ್ ಗೋವಿಂದು, ಕಾಲ್ನ ಎಂಡ್ ಮಾಡ್ಬೋದು.